ಓಕೆ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ಬೆಂಗಳೂರಿನ ನೆಲಮಂಗಲದ ದೇವಾಂಗ ಬೀದಿಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೊಂದು ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ ಹೋಗುವ. ನಮಸ್ತೆ. ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಎಲ್ರು ಒಂದ್ಸಲಿ ಕೈ ಎತ್ತಿ, ಕಾಲೆತ್ತಿ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ವರಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫು. ಈಗ ಯೋಗ ಕಲಿತು ಲೇಡೀಸ್ ಬೆಚ್ಚಿಗೆ ಯೋಗ ಹೇಳ್ಕೊಡ್ತಾ ಇದ್ದೀನಿ. ಹೌದಾ? ಸೊ ಎಷ್ಟು ಜನ ಬರ್ತಾರೆ ಯೋಗ ಕಲಿಲಿಕ್ಕೆ? 20-25 ಮೆಂಬರ್ಸ್ ಇದ್ದಾರೆ ಬೆಳಗ್ಗೆ ಇವತ್ತು. ಬಟ್ ಮಾರ್ನಿಂಗ್ ಬ್ಯಾಚಲ್ಲಿ 60 ಮೆಂಬರ್ಸ್ ತನಕ ಇದ್ದಾರೆ. ನಮ್ಮ ಅಣ್ಣವ್ರು ಹೇಳ್ಕೊಡ್ತಾರೆ. ನಮ್ಮ ಅಣ್ಣವ್ರು ಅದನ್ನು ಓಕೆ, ನಿಮ್ಮ ಹೆಸರು ಸರ್? ಹೇಮಂತ್ ಕುಮಾರ್ ಅಂತ. ನೀವೇನು ಮಾಡ್ತೀವಿ? ಇವರ ಹಸ್ಬೆಂಡು. ಓಕೆ, ಏನು ಮಾಡ್ಕೊಂಡಿದ್ದೀರಾ? MNC ಕಂಪ್ನಿ ವರ್ಕ್ ಮಾಡ್ತಾರೆ. ಹೌದಾ? ಓಕೆ, ಎಷ್ಟು ವರ್ಷ ಆಯ್ತು ಮದುವೆಗೆ? 10 years ಆಯಿತು. ಮಕ್ಕಳು? ಇಬ್ಬರು. ಏನು ಮಾಡ್ತಿದ್ದಾರೆ? ಒಬ್ಬರು ಫಸ್ಟ್ ಸ್ಟ್ಯಾಂಡರ್ಡ್, ಒಬ್ಬರು ಇಲ್ಲ. ಹೌದಾ? ಲವ್ ಮ್ಯಾರೇಜ್ ಸರ್? ಅರೇಂಜ್ ಆಗಿ ಆಮೇಲೆ ಲವ್. ನೀವು ಹೇಳಿದ್ ನೋಡಿ, ಯಾವುದು ಲವ್ ಅಲ್ಲಿ ಲವ್ ಮ್ಯಾರೇಜ್ ಏನು ಯೋಚನೆ ಮಾಡಿ ಹೇಳ್ತಿದ್ದೀರ? ಅರೇಂಜ್ ಮ್ಯಾರೇಜಾ? ಯಾರು ಫಸ್ಟ್ ತೋರಿಸಿದ್ದು? ನಾವೇ ಫಸ್ಟ್ ನೋಡಿ. ನೀವೇ ಫಸ್ಟ್ ನೋಡಿದ್ದು? ನೋಡಿದ ತಕ್ಷಣ ಓಕೆ ಅಂದ್ರ? ಇಲ್ಲ, ನೋಡಿ ಆಮೇಲೆ ಹೋಗಿ ಕಾಲ್ ಮಾಡಿದ್ರು, ಆಮೇಲೆ ಓಕೆ ಆಯಿತು. ಆಮೇಲೆ ಓಕೆ ಆಯ್ತು. ಓಕೆ. ಸೊ ನೋಡಿರೋ ಎಷ್ಟು ತಿಂಗಳಿಗೆ ಮದುವೆ ಆಯಿತು? ನಾನು ಫಸ್ಟು ಮದುವೆ ಹಾಗೆ 5 ಹುಡುಗಿಯರ ನೋಡಿದ್ದೀನಿ. ಐದನೇ ಹುಡುಗಿ ಇವರು. ಐದನೇ ಹುಡುಗಿ? ಐದನೇ ಹುಡುಗಿ. ಅಯ್ಯೋ. ನೋಡಿ 7 ತಿಂಗಳಾದ್ಮೇಲೆ ಮದುವೆ ಆಯಿತು. ಸೊ 4 ಜನ ಕ್ಯಾನ್ಸಲ್ ಆದ್ರ? ಹಾಂ ಸರ್, ಸರ್. ಫಿಫ್ತ್ ಓಕೆ ಆಯ್ತಾ? ಹಾಂ, ಓಕೆ ಆಯಿತು. ನೀವು ಎಷ್ಟು ಜನ ಹುಡುಗರು ನೋಡಿದ್ರಿ ಮೇಡಮ್? ನಾನು 4-5 ನೋಡಿದ್ದೆ. 4 ನೋಡಿದ್ದೆ, 5th ಇವ್ರದ್ದೆ. ಕರೆಕ್ಟ್, 5 ಸೂಪರ್. ಓಕೆ ಸರ್, ನಿಮ್ಮ ಹೆಸರು? ವಾದಿರಾಜ್. ಏನು ಮಾಡ್ಕೊಂಡಿದ್ದೀರಾ ಸರ್? ಮೆಡಿಕಲ್ ಸ್ಟೋರ್ ಇದೆ ಪ್ರೊಫೆಷ್ನಲಿ. ಹವ್ಯಾಸ ಬಂದು ಯೋಗ ಹೇಳ್ಕೊಡುವಂಥದ್ದು. ಕಳೆದ 30 ವರ್ಷದಿಂದ ಯೋಗದ ಅಭ್ಯಾಸ ಮಾಡ್ತಾ ಇದ್ದೇನೆ. ಸೊ ಕಲ್ತಿರೋದನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಿದ್ದೇನೆ. ಸೊ ಅದ್ರ ಮುಖಾಂತರ ಯೋಗದ ಪ್ರಚಾರ ಎಲ್ರಿಗೂ ಮಾಡಿ ಎಲ್ಲರೂ ಆರೋಗ್ಯವಂತ ಬದುಕನ್ನು ಬಾಳಲಿ ಅಂತ ಅಪೇಕ್ಷೆ ಪಡ್ತೇನೆ. ಸೊ ನಿಮ್ದು ಎಷ್ಟು ವರ್ಷ ಸರ್ ಮದುವೆಗೆ? ನನ್ನ ಮದುವೆಯಾಗಿ 25 ವರ್ಷ ಆಯಿತು ಸರ್. ಮಕ್ಕಳು? ಇಬ್ಬರಿದ್ದಾರೆ. ಒಬ್ಬ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಹೋಗ್ತಾ ಇದ್ದಾನೆ. ಇನ್ನೊಬ್ಬ ಈಗ BAMS ಮಾಡ್ತಾ ಇದ್ದಾನೆ. ನಿಮ್ಮ ಹೆಸರು? ಕವಿತಾ ಅಂತ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫ್. ಮಕ್ಕಳು? ಇಬ್ಬರು ಇದ್ದಾರೆ. ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮಗ 7th ಸ್ಟ್ಯಾಂಡರ್ಡ್. ಮನೆಯವರು? ಅವ್ರದ್ದು ಫ್ಯಾಬ್ರಿಕೇಶನ್ ಇದೆ ಮತ್ತು ಇಂಚಿಂದ ಅಂಗಡಿ ಇದೆ. ಹೌದಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ಮದು 20 ವರ್ಷ ಆಯಿತು. 20 ವರ್ಷ ಆಯಿತು. ಹೆಂಗಿದೆ 20 ವರ್ಷದ ಜೀವನದ ಪಯಣ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನರಸಿಂಹಸ್ವಾಮಿ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್? ಕಂಪ್ಯೂಟರ್ ಲೆಕ್ಚರ್. ನಿಮ್ಮ ಮನೆಯವರು ಎಲ್ಲಿದ್ದಾರೆ? ಎಲ್ಲಿದ್ದಾರಾ? ಓಕೆ, ಅವ್ರನ್ನ ಮಾತಾಡ್ತೀನಿ ಫಸ್ಟ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಅಕ್ಷತಾ ಅಂತ. ಅಕ್ಷತಾ ಅಂತ. ಏನು ಮಾಡ್ಕೊಂಡಿದ್ದೀರಾ? ಬೋಟಿಕ್ ಅಂಗಡಿ ಇದೆ ಸರ್, ಟೈಲರಿಂಗ್. ಹೌದಾ? ಮಕ್ಕಳು? 2 ಹೆಣ್ಮಕ್ಳಿದ್ದಾರೆ. ಏನು ಓದ್ತಿದ್ದಾರೆ? ಒಬ್ಳಿಗೆ 3 ವರ್ಷ, ಇನ್ನೊಬ್ಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್. ಹೌದಾ? ಯಜಮಾನ್ರು? ಅವ್ರು ಸಂಸ್ಕೃತ ಕಾಲೇಜಲ್ಲಿ ಲೆಕ್ಚರರ್. ಲೆಕ್ಚರರಾ? ಹಾಂ. ಗಂಡ ಹೆಂಡತಿನ ಮನೇಲಿ ಜಗಳ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಹೆಂಗೆ? ನಮ್ಮನೇಲೂ ಇರುತ್ತೆ ಸರ್. ಇರುತ್ತಾ? ಯಾರು ಜಗಳ ಆಡ್ತೀರಾ? ಜಾಸ್ತಿ ನಾನೇ ಸರ್. ನೀವೇನಾ? ಹೌದಾ ಸರ್? ಇಲ್ಲ, ಅವ್ರು ನೋಡೋ ಗೊತ್ತಾಗುತ್ತೆ. ಅವ್ರು ನೋಡಿ ಸೈಲೆಂಟಾಗಿ ಅಮಾಯಕರ ಥರ ನಂಗೆ ಏನೂ ಗೊತ್ತಿಲ್ಲ, ನಾನು ಯಾವುದೇ ರೀತಿ ಆಟದಲ್ಲಿ ಇಲ್ಲ ಅಂತ ಅಮಾಯಕರ ಥರ ಕೂತಿದ್ದಾರೆ. ಹೌದು ಸರ್. ಹೌದು ಸರ್. ಹೌದಾ? ಡೈಲಿ ಇರುತ್ತಾ ಸರ್? ಅವ್ರಿಗೆ ಬಾಯಿ ಬಿಟ್ಟು ಹೇಳಕ್ಕೆ ಭಯ ಆಯ್ತು ಅವ್ರಿಗೆ, ಅದಕ್ಕೆ ಕೈಯಲ್ಲಿ ಮತ್ತೆ ಎಲ್ಲಿ ಹೋಗ್ತಾರೆ ಅಲ್ವಾ? ಮನೆಗೆ ಹೋಗ್ಬೇಕು ಅವರು, ಅದಕ್ಕೆ ಭಯ. ಯಾಕೆ ಸರ್? ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡ್ತಾರೆ? ಓಯ್ಯಪ್ಪ, ಹೊಡಿತಾರ ಸರ್? ಅಯ್ಯೋ, ಮಾತಾಡಿ. ಏನಿಲ್ಲ. ಯಾರು ಕಾಂಪ್ರಮೈಸ್ಗೆ ಯಾರು ಸರ್ ಫಸ್ಟ್ ಬರೋದು? ನೀವೇ ಅಲ್ವಾ? ಅದು ನೀವಂತಲ್ಲ ಸರ್, ಅದು ಎಲ್ಲ ಮನೆಯಲ್ಲಿ ಅದೊಂದು ನಮ್ಮ ಗಂಡಸ್ರದ್ದೊಂದು ಏನು ಹೇಳ್ತೀವಿ. ಓಕೆ ಮೇಡಮ್, ಒಳ್ಳೇದಾಗಲಿ. ಜಗಳ ಹಿಂಗೆ ಆಡ್ತಾ ಇರಿ, ಹಿಂಗೆ ಮುಂದುವರಿಸ್ತಾ ಇರಿ. ಓಕೆ ಸರ್, ಥ್ಯಾಂಕ್ ಯು. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗೀತಾ ಅಂತ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫಾ? ಮನೆಯವರು? ಟೀಚರ್. ಟೀಚರಾ? ಎಲ್ಲಿ? ಇಲ್ಲೇ ನೆಲಮಂಗಲ ತಾಲೂಕಲ್ಲಿ. ನಿಮ್ಮ ಮನೇಲಿ ಹೆಂಗೆ? ಯಾರು ಜಾಸ್ತಿ ಜಗಳ ಆಡೋದು? ಜಗಳ ಅಂದರೆ ವಾಯ್ಸ್ ನಂದೇ ಜಾಸ್ತಿ. ವಾಯ್ಸ್ ನಿಮ್ಮ ಲೇಡೀಸ್ಗಳದೇ ಜಾಸ್ತಿ, ಜೆಂಟ್ಸ್ ಇದೆಲ್ಲೂ ಕೇಳಲ್ಲ. ಅವರು ಜೆಂಟ್ಸ್ ಏನಿದ್ರು ರಾತ್ರಿ 8 ಗಂಟೆ ಮೇಲೆ ಒಂಚೂರು ವಾಯ್ಸ್ ಬಂದರೆ ಕೆಲವೊಮ್ಮೆ ಅದು ಇಲ್ಲ.
ಬಂದ್ರೆ ಏನಾದರೂ ಅಂತ ಗಡ್ಸಿದು ಗಂಡಸಿದ್ರೆ 8 ಗಂಟೆ ಮೇಲೆ ಒಂಚೂರು ವಾಯ್ಸ್ ಬರುತ್ತೆ ಅಂತ. ಇಲ್ಲ ನಂದೇ ಜಗಳ ನಂದೇ, ಅವರೇನು ಸೈಲೆಂಟ್ ಆಗಿರ್ತಾರೆ. ಹೌದಾ? ಅವ್ರ ಹೆಸರೇನು? ಗಂಗಾಧರ. ಗಂಗಾಧರ ಐ ಲವ್ ಯು ಅಂತ ಹೇಳಿ. ಇದೆಲ್ಲ ಬೇಡ ಸರ್. ನಾನೇನು ಸರ್ ಮುತ್ತು ಕೊಡೋಕೆ ಹೇಳಿದೆ? ಐ ಲವ್ ಯು ಹೇಳಿ ಅಂತ ಹೇಳಿದೆ ಸರ್. ಇಲ್ಲದ್ರೆ ನಾನು ಹೇಳ್ತೀನಿ ಈಗ ಗಂಗಾಧರ ಐ ಲವ್ ಯು ಅಂತ. ಗಂಗಾಧರ್ ಐ ಲವ್ ಯು. ಹಾಂ ಸೂಪರ್, ಅಷ್ಟೇ. ನಿಮ್ಮ ಹೆಸರು? ನಯನ. ನಯನ. ಏನು ಮಾಡ್ಕೊಂಡಿದ್ರೆ? ಹೌಸ್ ವೈಫ್ ಸರ್. ಮನೆಯವರು? ಅವ್ರು HCL ವರ್ಕ್ ಮಾಡ್ತಾರೆ. ಹೌದಾ? ಮಕ್ಕಳು? ಇಬ್ಬರು ಹೆಣ್ಮಕ್ಳು, ಒಬ್ಳು ಇಂಜಿನಿಯರು, ಇನ್ನೊಬ್ಳು 9th. ಮನೆಯವ್ರ ಹೆಸರೇನು? ಗಿರೀಶ್. ಗಿರೀಶ್. ಕೆಲ್ಸಕ್ಕೆ ಹೋಗಿದ್ದಾರಾ? ಎಷ್ಟೊತ್ತಿಗೆ ಬರ್ತಾರೆ? ಸಂಜೆ 5 ಗಂಟೆ. 5 ಗಂಟೆ ಬರ್ತಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತಾರೆ? 5:30. 5:30 ಹೋಗ್ತಾರಾ? ಅಂದ್ರೆ ಎಷ್ಟೊತ್ತಿಗೆ ಎದ್ದು ಹೇಳ್ತಾರೆ ಬೆಳಿಗ್ಗೆ? 4:30. ನೀವು ಎಷ್ಟೊತ್ತಿಗೆ ಎದ್ದು ಹೇಳ್ಬೇಕು? 4:30. ನೀವು 4:30 ಎದ್ದು ಹೇಳ್ತೀರಾ? ಬಾಕ್ಸಿಂಗ್ ಮಾಡಬೇಕಲ್ಲ 4:30. 4:15. ಬಾಕ್ಸಿಂಗ್? ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾರೆ. ಬಾಕ್ಸಿಂಗ್ ಅಲ್ಲ, ಬಾಕ್ಸ್ ಸರ್. ಲಂಚ್ ನಿಂಗೆ ಭಯ ಆಯಿತು ಬೆಳಿಗ್ಗೆ 4:30 ಎದ್ದು ಇವ್ರು ನೋಡಿದ್ರೆ ಬೈತಾರೆ ಅಂತಾರೆ, ಅವ್ರು ನೋಡಿದ್ರೆ ಬಾಕ್ಸಿಂಗ್ 4:30 ಶುರು ಮಾಡ್ತಾರೆ. ಲಂಚ್ ಬಾಕ್ಸಿಗೆ ಲಂಚ್ ಬಾಕ್ಸಿಗ? ಅದು ಒಂದು ರೌಂಡ್ ಅವ್ರನ್ನ ಕಳಿಸಿ ನೆಕ್ಸ್ಟ್ ರೌಂಡ್ ಮಕ್ಕಳನ್ನ ಕಳಿಸ್ಬೇಕಲ್ವಾ? ಅಷ್ಟೊತ್ತಿಗೆ 9 ಗಂಟೆಗೆ ಹೋಗಿ ಫುಲ್ ಸುಸ್ತಾಗಿರುತ್ತೆ. ಸೊ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಗೆ 19 years ಕಂಪ್ಲೀಟ್. 19 years ಕಂಪ್ಲೀಟ್. ಅರೇಂಜ್ ಮ್ಯಾರೇಜಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು? ಅಶ್ವಿನಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫ್. ಯಜಮಾನ್ರು? ಯಜಮಾನ್ರು ತಹಸೀಲ್ದಾರ್ ಆಗಿದ್ದಾರೆ. ಹೌದಾ? ಎಲ್ಲಿ? ಯಲಂಕ. ಯಲಂಕದಲ್ಲ? ಏನು ಅವ್ರ ಹೆಸರು? ಎಲ್ ಮುರಳೀಧರ್. ಓಕೆ ಓಕೆ. ನಿಮ್ಮ ಮನೇಲಿ ಹೆಂಗೆ ಮೇಡಮ್ ಜಗಳ ಎಲ್ಲ ಆಗ್ತಿರುತ್ತಾ? ಜಗಳ ಸ್ವಲ್ಪ ನಾನೇ ಜೋರು. ಸಿಲ್ಲಿ ಸಿಲ್ಲಿ ಜಗಳ ಅಷ್ಟೇ. ಸಿಲ್ಲಿಗೆ ಜಗಳ ಆಡ್ತೀರಾ? ಅಷ್ಟೇ. ಸಿಲ್ಲಿ ಅಂದ್ರೆ ಯಾವುದಕ್ಕೆಲ್ಲ? ಚಿಕ್ಕ ಪುಟ್ಟವು ಇರುತ್ತಲ್ಲ ಏನಾದ್ರೂ. ಹಾಂ. ಆಮೇಲೆ ಕಾಂಪ್ರಮೈಸಿಗೆ ಎಷ್ಟೊತ್ತಾಗುತ್ತೆ? ಬಟ್ ನಾನೇ ಸ್ವಲ್ಪ ರಾಜಿ ಆಗೋದೆಲ್ಲ ನಾನೇನೆ. ಅವ್ರು ಸ್ವಲ್ಪ ಲೇಟು, ಯಾಕಂದ್ರೆ ನನ್ನ ತಪ್ಪಿರಲ್ಲ, ನಿಂದೆ ಅಲ್ವಾ, ನೀನೇ ಸೋಲ್ಬೇಕು ಅಂತ. ಎಷ್ಟೊತ್ತಿಗೆ ಸೋಲ್ತೀರಾ ಮೇಡಮ್? ಅರ್ಧ ಗಂಟೆ ಅಷ್ಟೇ. ಅಷ್ಟೇ? ಅಷ್ಟೇ. ಈಗ ಒಂದು ಬೆಳಿಗ್ಗೆ ಜಗಳ ಸ್ಟಾರ್ಟ್ ಆಯ್ತು ಅಂದ್ರೆ ಸಂಜೆ ಸೋಲೋದು ಆ ಥರ? ಆಲ್ಮೋಸ್ಟ್ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ, ನೈಟೇ ಜಾಸ್ತಿ. ಬೆಳಿಗ್ಗೆ ಬ್ಯುಸಿ ಅಲ್ವಾ, ಅದಕ್ಕೆ ಅವ್ರು ನೈಟ್ ಜಗಳ ಆಡಿ ತಕ್ಕ ಸೋಲೋದವ್ರು. ಸೂಪರ್. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಶೋಭಾ ಅಂತ ಸರ್. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಮನೆಯವರು? ಮನೆಯವ್ರು ಫೈನಾನ್ಷಿಯಲ್ ಸರ್. ಫೈನಾನ್ಸಾ? ಎಲ್ಲಿರೋದು? ನಾವು ನೆಲಮಂಗ್ಲನೇ ಸರ್. ಮನೆಯವ್ರ ಹೆಸರು? ಸತೀಶ್ ಕುಮಾರ್ ಅಂತ. ಸತೀಶ್ ಕುಮಾರ? ನಮಗೆಲ್ಲ ಕೊಡ್ತಾರೆ ಮೇಡಮ್ ಫೈನಾನ್ಸು? ಹೆಂಗೆ? ಬನ್ನಿ ಸರ್, ಕೊಡೋಣ. ಕೊಡೋಣ? ಕೊಡ್ತಾರೆ. ನಿಮ್ಮಿಂದ ನಮಗೂ ಪ್ರಾಫಿಟ್ ಬರುತ್ತಲ್ಲ, ಕೊಡೋಣ. ಓಹೋ, ನಾನೇನೋ ಬಡ್ಡಿ ಎಲ್ಲ ಬಿಟ್ಟು ಕೊಡ್ತಾರೆ. ಹಣ ಇಸ್ಕೊಳ್ಳಿ ಆರಾಮಾಗಿ, ನಿಮಗೆ ಆದರೆ ಕೊಡಿ, ಇಲ್ದಿದ್ರೆ ಪರವಾಗಿಲ್ಲ ಬಿಡಿ ಅಂತ. ಓಕೆ. ಮಕ್ಕಳು ಮೇಡಮ್? ಮಕ್ಕಳು ಇಬ್ಬರು ಹೆಣ್ಮಕ್ಳು ಸರ್. ಉನ್ನತಿ, ಅನನ್ಯ ಅಂತ. ಫಸ್ಟ್ ದೊಡ್ಡವಳು 2nd PUC ಓದ್ತಾ ಇದ್ದಾಳೆ. ಓಕೆ. ಚಿಕ್ಕವಳು 10th ಸ್ಟ್ಯಾಂಡರ್ಡ್ ಸರ್. ಓಕೆ, ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಸುಮ ಅಂತ. ಕುಸುಮ. ಯಜಮಾನ್ರ ಹೆಸರು? ಕವಿರತ್ನಂ. ಕವಿರತ್ನಂ. ಏನು ಮಾಡ್ಕೊಂಡಿದ್ದಾರೆ ಯಜಮಾನ್ರು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಸರ್. ಹೌದಾ? ನೀವು? ನಾವು ಹೌಸ್ ವೈಫ್. ಹೌಸ್ ವೈಫ್. ಮನೆಯವರು? ಮಕ್ಕಳು? ಮಕ್ಕಳು ದೊಡ್ಡವನು ಈ ಸಲ ಗ್ರ್ಯಾಜುಯೇಷನ್ ಆಯಿತು, BA. ಎರಡನೇವನು ಈ ಸಲ ಜಾಯ್ನ್ ಆಗಿದ್ದಾನೆ, BE. ಹೌದಾ? ಮನೆಯವ್ರು ಹೆಂಗಿದ್ದಾರೆ ಮೇಡಮ್? ಮನೇಲಿ ಪಾಪ ಇದ್ದಾರೆ, ಜೋರಿದ್ದಾರೆ? ಸಾಫ್ಟು ಸರ್. ತುಂಬ ಸಾಫ್ಟು. ತುಂಬ ಸಾಫ್ಟಾ? ನಾನೇ ಜೋರು. ಹೌದಾ? ಖುಷಿ ಏನು ಗೊತ್ತಾ, ನೀವೆಲ್ಲ ಒಪ್ಕೋತಿರೋ ಅದು ನಂಗೆ ಭಾಳ ಖುಷಿ ಆಗುತ್ತೆ. ನಾವೇ ಜೋರು ಅಂತ. ಜೋರಾದ್ರೆ ಡಿಸಿಪ್ಲಿನು. ನನಗೆ ಇಷ್ಟು ಗಂಟೆಗೆ ಆಗಬೇಕು, ಹಿಂಗೆ ಆಗಬೇಕು ಅಂತ ಒಂದು ಸ್ವಲ್ಪ. ಇಷ್ಟು ಗಂಟೆಗೆ ಮನೇಲಿ ಇರಬೇಕು ಅಲ್ಲ, ಮಕ್ಳ ಮೇಲೆ. ಸೊ ಮಕ್ಕಳಿಗೋಸ್ಕರ ಜಗಳ ಆಗುತ್ತೆ ಮನೇಲಿ? ಮಕ್ಳಿಗೋಸ್ಕರನೇ ಜಗಳ. ನಾವಿಬ್ರು ಜಗಳ ಆಡಲ್ಲ. ಸೂಪರ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರೇವಮ್ಮ HR. ರೇವಮ್ಮ HR. ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಟೀಚರ್ ಸರ್. ಈಗಲೂ ಟೀಚರ್ ಆಗಿ ವರ್ಕ್? ಹೌದು. ಯಾವ ಸಬ್ಜೆಕ್ಟ್ಗೆಲ್ಲ? ನಮ್ಮದು ಸಬ್ಜೆಕ್ಟ್ ವೈಸ್ ಇಲ್ಲ ಸರ್. ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್? ಓಕೆ, ಸೂಪರ್. ಮನೆಯವರು? ಮನೆಯವರು BMTCಯಲ್ಲಿ ಕ್ಯಾಶಿಯರ್ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ. ಮಕ್ಕಳು ಮೇಡಮ್? ಮಕ್ಕಳು ದೊಡ್ಡವನೇ MS ಮಾಡಿದ್ದಾನೆ, ಚಿಕ್ಕವನು BE ಮಾಡಿದ್ದಾನೆ. ಇಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ಹಾಂ. ನೀವೆಲ್ಲಾದ್ರೂ ಹೋಗಿದ್ದೀರಾ ನಿಮ್ಮನಿಗೆ? ಹನಿಮೂನ್ ಅಂತ ಏನಿಲ್ಲ ಸರ್, ಎಲ್ಲ ಕಡೆ ಟ್ರಿಪ್. ಅವ್ರದ್ದು BMTC ಡಿಪಾರ್ಟ್ಮೆಂಟ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ನೋಡ್ಬಿಟ್ಟಿದ್ದೀವಿ. ಈಗ ಔಟ್ ಆಫ್ ಕರ್ನಾಟಕ ನೋಡ್ತಾ ಇದ್ದೀವಿ. ಎಲ್ಲಿ ಔಟ್ ಆಫ್ ಕರ್ನಾಟಕ ಎಲ್ಲಿ ಹೋಗ್ಬೇಕು ಅಂತ ಹೋಗಿದ್ದೀವಿ ಸರ್. ಡೆಲ್ಲಿ ಕಡೆ ಒಂದ್ಸಲ ಟ್ರಿಪ್ ಹೋಗಿದ್ದು. ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಹೋಗಿದ್ದೀವಿ. ಆಲ್ಮೋಸ್ಟ್ ಆಲ್ ಆಂಧ್ರ ಎಲ್ಲ ಹೋಗಿದ್ದೀರಾ? ಸೂಪರ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕವಿತಾ ಶ್ರೀನಿವಾಸ್ ಅಂತ. ಏನು ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್ ಮಾಡ್ತಿದ್ದಾರೆ. ಬಿಸ್ನೆಸ್ ಮಾಡ್ತಿದ್ದಾರಾ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರಾ? ಮಕ್ಕಳು? ಇಬ್ಬರಿದ್ದಾರೆ, ಗಂಡು ಮಕ್ಕಳು. ಏನು ಓದ್ತಿದ್ದಾರೆ? ಫಸ್ಟ್ BE ಇವಾಗ ಕಂಪ್ಲೀಟ್ ಮಾಡಿ ಮಾಸ್ಟರ್ಸ್ಗೆ ಗೇಟ್ ಎಕ್ಸಾಮ್ ಬರೆದಿದ್ದಾನೆ. ಓಕೆ. ಎರಡನೇವ ಈಗ PU. ಈಗ PU? ಹಾಂ. ಓಕೆ. ನೀವೆಲ್ಲಾದ್ರೂ ಹೋಗಿದ್ದೀರಾ ಮೇಡಮ್ ಹನಿಮೂನ್ಗೆ?
ಸರ್ ಹೋಗಿದ್ವಿ ಸಿಮ್ಲಾಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಬಟ್ ಆಗಲಿಲ್ಲ ಕೂರ್ಗ್ ಕಡೆ ಹೋಗಿದ್ವಿ. ಅದಕ್ಕೆ ಶಿಮ್ಲೆ ಯಾಕೆ ಕ್ಯಾನ್ಸಲ್ ಆಯ್ತು ಮೇಡಮ್? ಸರ್ ಆ್ಯಕ್ಚುಲಿ ನಂದು ಲವ್ ಮ್ಯಾರೇಜ್. ನಾವು ಫಸ್ಟಿಂದ ಸಿಮ್ಲಾಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆಮೇಲೆ ಮನೆಯಲ್ಲಿ ಕಳಿಸ್ಲಿಲ್ಲ. ಸೊ ಅಲ್ಲಿಗಾದರೂ ಹೋಗಲಿಲ್ಲ, ಅಟ್ಲೀಸ್ಟ್ ಕೂರ್ಗಿಗಾದರೂ ಹೋಗುವ ಅಂತ ಕೊಡಗು ಸೈಡ್ ಹೋಗಿದ್ವಿ ನಾವು. ನಿಮ್ಮ ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್? ಎಲ್ಲಿ ಫಸ್ಟ್ ಅವ್ರು ಪ್ರಪೋಸ್ ಮಾಡಿದ್ರೆ ನೀವು ಮಾಡಿದ್ರ? ಸರ್ ಆ್ಯಕ್ಚುಲಿ ನಮ್ಮ ಯಜಮಾನ್ರು ಅವರು ಅಂದರೆ ನಮ್ಮ ರಿಲೇಷನ್ನೇ. ಸೊ ಹಾಗಾಗಿ ಫಸ್ಟ್ ಅವರೇ ಬಂದು ಪ್ರಪೋಸ್ ಮಾಡಿದ್ದು ನಾನು ಡಿಗ್ರಿನಲ್ಲಿದ್ದಾಗ. ಸೊ ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಹೇಳ್ತಿದ್ರು, ಬೇರೆ ಹುಡುಗನ ನೋಡಿ ಅಂದರೆ ತಾಯಿ ತಮ್ಮನ್ನೇ ನೋಡಿದ್ರು. ಸೊ ನಮಗಿಷ್ಟ ಇರಲಿಲ್ಲ. ಸೊ ನಾವು ಮದುವೆ ಆದ್ವಿ. ಏನು ಅಂತ ಪ್ರಪೋಸ್ ಮಾಡಿದ್ರು? ನಾನೇ ಮದುವೆ ಆಗ್ತೀನಿ ಅಂತ ಅಂದರು. ಅವರೇ ಬಂದು ಡೈರೆಕ್ಟ್ ಆಗಿ ಹೌದು ನಾನು ಮದುವೆ ಆಗ್ತೀನಿ ಅಂತ? ಹೌದು. ನೀವೇನಂದ್ರೆ ಅದಕ್ಕೆ? ಸಾಗಪ್ಪ ಅಂದ್ರೆ ಸರ್ ನಂದು ಡಿಗ್ರಿ ಮುಗಿಬೇಕು ಅಂತ ಹೇಳಿದೆ. ಇಲ್ಲ ಡಿಗ್ರಿ ಮುಗಿದ್ರೆ ನಿನ್ನ ಮಾವನ ಜೊತೆ ಮದುವೆ ಮಾಡ್ತಾರೆ ಅಂತ ಅಂದರು. ಅದಕ್ಕೆ ಮುಗಿಸಿಲ್ವಾ ನೀವು? ಇಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟೆ ಮದುವೆ ಆಗಿದ್ದು. ಹೌದಾ? ಹೌದು. ಬಟ್ ಮನೆಯವರು ಬೇಡ ಅಂದ್ರಲ್ವಾ? ಸರ್ ಆ ಟೈಮ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸರ್ ರನ್ನಿಂಗ್ ಕೇಸ್ ಇತ್ತ ಮೇಡಮ್? ಸರ್ ಹೌದು, ಹಾಗೇನೆ ಮದುವೆ ಆಗಿದ್ದು. ಹೌದಾ? ಗೊತ್ತಾಯ್ತು ನಮಗೆ. ಸರ್ ಆಮೇಲೆ ಮದುವೆ ಆಗಿಬಿಟ್ಟು ನಮ್ಮ ತಂದೆಗೆ ಹೇಳಿದೆ ನಾನು ಫೋನ್ ಮಾಡಿ. ಹೋಗಿದ್ರ ಮೇಡಮ್? ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ, ನಂದು ಇಂಟರ್ ಕ್ಯಾಸ್ಟ್ ಬೇರೆ ಇಲ್ಲಲ್ಲ. ಸೊ ಒಂದೇ ಕ್ಯಾಸ್ಟು, ರಿಲೇಷನ್ ಬೇರೆ. ಫಸ್ಟು ಒಂದು 3 months 6 months ನಮ್ಮ ಮೇಲೆ ಸಿಟ್ಟಾಗಿದ್ರು. ಆಮೇಲೆ ಸರಿ ಹೋದ್ರು. ಸರಿ ಹೋದ್ರಾ? ಈಗ ಆರಾಮಾಗಿದ್ದಾರಾ? ಎಲ್ಲ ಆರಾಮಾಗಿದ್ದೀವಿ ಸರ್. ಈಗ ಮಾತಾಡ್ತಾರಾ? ಸರ್ ಹೌದು. ಬೈಲಿಲ್ವಾ ಮದುವೆ ಆದ್ಮೇಲೆ ಮೇಡಮ್? ಒಂದು ಮಾತು ಹೇಳಿಲ್ಲ, ಒಂದು ಮಾತು ಯಾಕೆ ಈಗ ಮಾಡಿದ್ರಿ? ಬೈಯಲ್ವಾ, ಲವ್ ಮ್ಯಾರೇಜ್ ಅಂದ್ರೇ ಬೈಗಳ. ಹೌದಾ? ಹೌದು. ಸೊ ನೀವು ಯಾವ ಲವ್ ಮ್ಯಾರೇಜ್ ಬೆಸ್ಟ್ ಅಂತೀರಾ, ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತೀರಾ? ಸರ್ ನನ್ನ ಪ್ರಕಾರ ಲವ್ ಮ್ಯಾರೇಜೇ ಬೆಟರ್ ಅಂತ ಅನ್ಕೊಂತೀನಿ ನಾನು. ಸರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸರ್ ಅವ್ರವ್ರ ಮೇಲೆ ಡಿಪೆಂಡ್. ಅವ್ರವ್ರ ಮೇಲೆ ಡಿಪೆಂಡಾ? ಹೌದು. ಅವ್ರು ಹೆಂಗೆ ಆಗ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಹಂಗೆ ಡಿಪೆಂಡ್ ಆಗುತ್ತೆ. ಬಟ್ ನನಗೆ ನಾವಿಬ್ರು ಪರಸ್ಪರ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಸೊ ಅರೇಂಜ್ ಮ್ಯಾರೇಜ್ ಆಗಿರೋದು ಗೊತ್ತಿಲ್ಲ ನನಗೆ, ಬಟ್ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಸರ್. ಹೌದಾ? ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಾಗರತ್ನ ಅಂತ. ನಿಮ್ದು ಲವ್ ಮ್ಯಾರೇಜ್ ಮೇಡಮ್? ಇಲ್ಲೇ ಸರ್ ಅರೇಂಜ್ ಮ್ಯಾರೇಜು. ನಮ್ಮ ಯಜಮಾನ್ರು ಹೈಕೋರ್ಟಲ್ಲಿ ವಕೀಲರಾಗಿದ್ದಾರೆ. ಅಯ್ಯೋ, ಹೈಕೋರ್ಟಲ್ಲಿ ಇದ್ದಾರೆ? ಈ ಪಕ್ಕದ ಬಿಲ್ಡಿಂಗಲ್ಲೇ ಫೈನಾನ್ಸ್ ಇಟ್ಕೊಂಡಿದ್ದಾರೆ. ಹೌದಾ? ಫೈನಾನ್ಸ್ ಇಟ್ಕೊಂಡಿದ್ದಾರಾ? ಹೌದು. ಅಯ್ಯೋ, ಅದಕ್ಕೆ ಇನ್ನೂ ಕೈ ಕಟ್ತೀನಿ. ಏನು ಹೆಸರು ಅವ್ರದ್ದು? ರಾಜು NS ಅಂತ. ರಾಜು? ಹೌದು. ರಾಜಣ್ಣ. ನೀವೇನು ಅಂತ ಕರಿತೀರಾ? ನಾವು ರಾಜು ಅಂತಾನೆ ಕರೆಯೋದು. ಗೊತ್ತಿತ್ತು ನನಗೆ. ಹೇ ರಾಜು ಅಂತ ಕರಿತೀರಾ? ಇಲ್ಲ ಸರ್, ಪಪ್ಪ ರಾಜು ಅಂತಾನೆ ಕರೆಯೋದು. ಯಾವ ರಾಜು? ಪಪ್ಪ. ಪಪ್ಪ ಅಂದ್ರೆ? ಪಪ್ಪ ಅವನೇನೋ ಪೆಟ್ ನೇಮ್ ನಾನು ಸರ್ ಇಟ್ಟಿರೋದು. ಪಪ್ಪ ಅಂತಾನೆ ನಾನು ಕರೆಯೋದು. ಹೌದಾ? ಹೌದು ಸರ್. ಸಿಟ್ಟು ಬಂದಾಗ ಅಂತೀರಾ? ಇಲ್ಲ ಸರ್, ನಾನು ಸಿಟ್ಟು ಮಾಡ್ಕೊಳಲ್ಲ. ನಮ್ಮ ಮನೆಯವರೇ ಜಾಸ್ತಿ ಸಿಟ್ಟು ಮಾಡ್ಕೊಂಡು ನನಗೆ ಬೈಯೋದು. ಹೌದಾ? ಹೌದು ಸರ್. ಅಯ್ಯೋ ಪಾಪ, ಯಾಕಣ್ಣ ರಾಜಣ್ಣ ಯಾಕೆ ಪಾಪ ಬೈತೀರಾ? ತುಂಬಾ ಕ್ಲೈಂಟ್ಗಳು ತಲೆ ತಿನ್ಬಿಟ್ಟಿರ್ತಾರೆ ಸರ್. ಆ ಸಿಟ್ಟನ್ನ ಬಂದು ಇಲ್ಲಿ ತೆಗಿತಾರಲ್ಲ ಮನೆಯಲ್ಲಿ. ಅಯ್ಯಯ್ಯೋ ಪಾಪ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಮೇಡಮ್? ಇಲ್ಲ ಸರ್, ನಾನು ಫುಲ್ ಯೋಗದಲ್ಲಿ ಇದ್ದೀನಿ 30 ವರ್ಷದಿಂದ. ನಾನು ಕೋಪನೆ ಅವ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಯೋಗ ಶುರು ಮಾಡ್ತೀರಾ? ಏನಿಲ್ಲ ಸರ್, ಓ ನಮ ಶಿವ ಹೇಳ್ಕೊಂಡ್ಬಿಟ್ಟು ಆರಾಮಾಗಿ ಓ ನಮ ಶಿವ ಹೇಳ್ಕೊಂಡು ಓಂಕಾರ ಮಾಡ್ಕೊಂಡ್ಬಿಡ್ತಿದ್ದಾರೆ. ಬ್ರೀತ್ ಇನ್ ಬ್ರೀತ್ ಔಟ್. ಆಗಿನ್ನು ಕೋಪ ಜಾಸ್ತಿ ಬರುತ್ತೆ ಅವ್ರಿಗೆ? ಇಲ್ಲ ಸರ್, ಆರಾಮಾಗಿ ಕೂಲಾಗಿರ್ತೀನಿ. ಅವ್ರು ಏನು ಮಾಡಿದ್ರು ನಗ್ತಾ ಇರ್ತೀನಿ ನಾನು. ನಗ್ತಿರ್ತೀರಾ? ಹೌದು ಸರ್. ಸೂಪರ್. ನೀವು ಮಕ್ಕಳು ಮೇಡಮ್? ಮಕ್ಕಳು ಒಬ್ಬಿದ್ದಾನೆ. ಒಬ್ಬ ಅಂಬರ್ವೆಲ್ ಇಂಟರ್ನ್ಯಾಷನಲ್ ಚಿಕ್ಕಮಂಗ್ಳೂರಲ್ಲಿದ್ದಾನೆ, ಬೋರ್ಡಿಂಗಲ್ಲಿದ್ದಾನೆ. ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾನೆ. ಅವನು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ಗೆ ಆಡ್ತಾ ಇದ್ದಾನೆ. ವೆರಿ ನೈಸ್. ತುಂಬ ಒಳ್ಳೆ ಹುಡುಗ. ನಮ್ಗೆ ಅದಕ್ಕೆ ಖುಷಿ ಸರ್. ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ತಾರಾ ಅಂತ. ಮನೆಯವರು? ಮಧುಸೂದನ್ ಸರ್. ಮಧುಸೂದನ್. ಎಷ್ಟು ವರ್ಷ ಆಯ್ತು ಮದುವೆಗೆ? 12 years ಆಯಿತು ಸರ್. 12 years ಆಯ್ತಾ? ಓಕೆ. ಮಕ್ಕಳು ಮೇಡಮ್? ಒಬ್ಬನೇ ಮಗ ಇದ್ದಾನೆ ಸರ್, ಅನೀಶ್ ಅಂತ. 5th ಓದ್ತಾ ಇದ್ದಾನೆ. 5th ಸ್ಟ್ಯಾಂಡರ್ಡಾ? ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ಲಾಜಿಸ್ಟಿಕಲ್ ವರ್ಕ್ ಮಾಡ್ತಾರೆ ಸರ್. ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಹಲೋ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಸುಮ. ಕುಸುಮ? ಇಬ್ಬರು ಕುಸುಮ? 3 ಇದ್ದಾರಾ? 3 ಜನ ಇದ್ದೀವಿ ಇಲ್ಲಿ. ಇಲ್ಲೊಂದು ಕುಸುಮ. ಕುಸುಮ. ಯಜಮಾನ್ರ ಹೆಸರು? ಉದಯ್ ಶಂಕರ್ ಅಂತ ಸರ್. ಕುಸುಮ ಉದಯ್ ಶಂಕರ್, ಚೆನ್ನಾಗಿದೆ. ಓಕೆ. ಮಗ ಇದ್ದಾರೆ. ಮಗಳು ಇಂಜಿನಿಯರ್ ಆಯಿತು, ಅಸೆಂಚರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮಗ 9th standard ಓದ್ತಾ ಇದ್ದಾನೆ. ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಅಂಬಿಕಾ ಅಂತ. ಅಂಬಿಕಾ.
ಯಾವ ಊರು ನಿಮ್ಮದು? ನಮ್ದು ಇನ್ನು ನೆಲಮಂಗಲನೇ. ನೆಲಮಂಗಲನ. ಯಜಮಾನ್ರು? ಯಜಮಾನ್ರು ಚಂದ್ರಪ್ಪ ಅಂತ. ಇಲ್ಲಿ ಇನ್ನರ್ವೇರ್ ಅಂಗಡಿ ಇಟ್ಕೊಂಡಿದ್ದೀವಿ ಪೇಟೆ ಬೀದಿಲೇನೆ. ಹಾಂ. ಎಷ್ಟು ವರ್ಷ ಮೇಡಮ್ ಮದುವೆಯಾಗಿ? ಮದುವೆಯಾಗಿ 39 ವರ್ಷ ಆಯಿತು. 39 ವರ್ಷ. ಮಕ್ಕಳು? ಮಕ್ಕಳು ಇಬ್ಬರು M.Tech, ಒಂದು ಹೆಣ್ಣು ಒಂದು ಗಂಡು. ಇಬ್ಬರಿಗೂ ಮದುವೆ ಆಗಿದೆ. ಮೊಮ್ಮಕ್ಕಳು? ಮೊಮ್ಮಕ್ಕಳು, ಈ ಮಗಳಿಗೆ 2 ಮಕ್ಕಳಿದೆ, ಮಗುವಂಗಿಲ್ಲ. ಸೂಪರ್. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಮಾ ಅಂತ ಸರ್. ಏನು ಮಾಡ್ಕೊಂಡಿದ್ದೀರಾ? ಟೈಲರ್ ಸರ್ ಮನೇಲೆ. ಟೈಲರಾ? ಹೌದು ಸರ್. ಜೆಂಟ್ಸ್ ಕಮ್ ಲೇಡೀಸಾ? ಲೇಡೀಸ್ ಮಾತ್ರ ಸರ್. ಲೇಡೀಸ್ ಮಾತ್ರನಾ? ಹೌದು ಸರ್. ಯಾಕೆ ಜೆಂಟ್ಸ್ ಅಂದ್ರೆ ನಾವು ಬಟ್ಟೆ ಹಾಕೋದು ಬೇಡವಾ? ನೀವು ಬರೀ ಲೇಡೀಸ್ಗೆ ಏನೋ ಮಾಡಿದ್ರೆ? ಲೇಡೀಸ್ದೆ ಸರ್. ಲೇಡೀಸ್ ಮಾತ್ರ. ಯಜಮಾನ್ರು? ಕೆಲ್ಸಕ್ಕೆ ಹೋಗ್ತಾರೆ ಸರ್. ಕೆಲ್ಸಕ್ಕೆ ಹೋಗ್ತಾರಾ? ಮಕ್ಕಳು? ಮಕ್ಕಳು ಇಬ್ಬರು ಇದ್ದಾರೆ ಸರ್. 7th ಒಬ್ಬ, 4th ಒಬ್ಬ. ಯಾವ ಊರು ನಿಮ್ಮದು? ನೆಲಮಂಗಲನೇ ಸರ್. ಹುಟ್ಟಿದಲ್ಲಿ ನೆಲಮಂಗಲನಾ? ಅಲ್ಲ ಸರ್, ಪಾವಗಡ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಅಲ್ಲಿಂದ ಇಲ್ಲಿಗೆ ಬಂದ್ರಾ? ಊರು ಬಿಟ್ಟು ಎಷ್ಟು ವರ್ಷ ಆಯಿತು? ಸರ್ 13 ವರ್ಷ ಆಯಿತು ಸರ್. ಮದುವೆ ಆಗ್ತಿದ್ದಂಗೆ ಇಲ್ಲೇ ಬಂದಿದ್ದೀವಿ ಸರ್. ಮದುವೆ ಮೇಲೆ ಇಲ್ಲೇ ಬಂದ್ರಾ? ಹೌದು ಸರ್. ಓಕೆ, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಸರ್. ಕುಸುಮಗಳ ರಾಶಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಸುಮ. ಮನೆಯವ್ರ ಹೆಸರು? ಕುಸುಮ. ಶಾಮಣ್ಣ. ಶಾಮಣ್ಣ. ಓ, ಚೆನ್ನಾಗಿದೆ ಹೆಸರು ಶಾಮಣ್ಣ. ಮಕ್ಕಳು? ಇಬ್ಬರು ಸರ್. ಏನು ಓದ್ತಿದ್ದಾರೆ? ಮಗಳು ಡಿಗ್ರಿ 2nd ಇಯರ್ಗೆ ಹೋಗಬೇಕು. ಮಗ 2nd PUC. ಓಕೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ಮೇಡಮ್? ಮನೆಯವರಿಲ್ಲ ಸರ್, ಎಕ್ಸ್ಪೈರ್ ಆಗಿದ್ದಾರೆ. ಹೌದಾ? ಎಷ್ಟು ವರ್ಷ ಆಯ್ತು ಮೇಡಮ್? 1.5 ವರ್ಷ ಆಯ್ತು ಸರ್. 1.5 ವರ್ಷ ಆಯ್ತಾ? ಓಕೆ. ಮಕ್ಕಳು ಏನು ಓದ್ತಿದ್ದಾರೆ ಅಂದರೆ? ಫಸ್ಟ್ ಇಯರ್ ಡಿಗ್ರಿ ಮುಗಿಸಿದಾಳೆ, 2nd ಇಯರ್ಗೆ ಹೋಗ್ಬೇಕು. ಓಕೆ ಓಕೆ. ಸೊ ನಿಮ್ಮೂರು ನೆಲಮಂಗಲನ ಮೇಡಮ್? ಇಲ್ಲ ಸರ್, ತವ್ರ ಮನೆ ಬೆಂಗಳೂರು, ಕೊಟ್ಟಿರೋದಿಲ್ಲಿ ಮಧುರೆ, ಚಿಕ್ಕ ಮಧುರೆ. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶ್ಯಾಮಲಾ ವೀರಾವ್. ಶ್ಯಾಮಲ ವೀರಾವ್. ಮನೆಯವ್ರ ಹೆಸರು? ವಿಠಲ್ರಾವ್. ವಿಠಲ್ರಾವ್. ಮಕ್ಕಳು? ಇಬ್ಬರು ಮಕ್ಕಳು. ಏನು ಓದ್ತಿದ್ದಾರೆ? ಏನು ಮಾಡ್ತಾರೆ? ಓದ್ತಿಲ್ಲ. ಒಬ್ಬರು ಮಗಳು ಮದುವೆ ಆಗಿ 2 ಮೊಮ್ಮಕ್ಕಳಿದ್ದಾರೆ. ಅವ್ರ ನಮ್ಮ ಅಳಿಯ ಡಾಕ್ಟ್ರು. ಪ್ರೊಫೆಸರ್ ಶಿವಮೊಗ್ಗದಲ್ಲಿ. ಚಿಕ್ಕ ಮಗಳು ಅಳಿಯ ಇಲ್ಲೇ ಇದ್ದಾರೆ. ಅವ್ರು ಬೋಟಿಕ್ ಅಂಗಡಿ ಇಟ್ಕೊಂಡಿದ್ದಾರೆ. ಹೌದಾ? ಅವರಿಬ್ಬರು ನಾವು ಕುಂದಾಪುರ ಕಡೆನೇ ಕೊಟ್ಟಿರೋದು. ನಮ್ಮದು ಕುಂಭಕಾಶಿ, ಹಣೆಗುಡ್ಡೆ ಕುಂಭಕಾಶಿ. ನಾವಿಲ್ಲಿ ಪೋಸ್ಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹೌದಾ? RD ಏಜೆಂಟ್ ಆಗಿ ವರ್ಕ್ ಮಾಡ್ತೀವಿ. ಊರಿಗೆ ಹೋಗಿದ್ರಾ? ಊರಿಗೆ ಹೋಗಿದ್ದೆ, ಕಳೆದ ವಾರ ಮಂದರ್ತಿಗೆ ಹೋಗಿದ್ದೆ. ಚಂಡಿ ಹೋಮ ಇತ್ತು. ಮಳೆ ಇರಲಿಲ್ಲ ನಾ ಹೋದಾಗ. ಮಳೆ ಇರಲಿಲ್ಲ? ಇಲ್ಲ, ಬಿಸಿಲೇ ಇತ್ತು. ಹೌದಾ? ಮೀನಲ್ಲಿ ಈಗ ಇಲ್ಲಿ ಹೆಂಗೆ? ಮೀನು ಗೊತ್ತಿಲ್ಲ. ಇಲ್ಲಿ ನಾವು ಮೀನು ತಿನ್ನುವವರಲ್ಲ, ನಾವು ಬ್ರಾಹ್ಮಣರು. ನಾವು ತಿನ್ನಲ್ಲ ಮೀನು. ಅಲ್ಲ, ನಾವು ಗಂಜಿ ಊಟ ಮಾಡ್ತೇವೆ. ಗಂಜಿ ಊಟ ಮಾಡ್ತೇವೆ. ಮೀನೆಲ್ಲ ತಿನ್ನುದಿಲ್ಲ. ಬ್ರಾಹ್ಮಣರು. ಹೌದೌದು. ಅಂದ್ರೆ ನಾವು ಚಿಕ್ಕದಲ್ಲಿಂದ ಅದನ್ನ ನೋಡಿದ್ದೇವೆ. ಅವ್ರು ತರುವುದು, ಅವ್ರು ನಮ್ಮ ಮನೆ ಕಿಟಕಿಲ್ ಕಂಡ್ರೆ ಎಲ್ಲ ಕಾಣಿಸುತ್ತೆ. ಹಚ್ಚುದೆಲ್ಲ, ಕುರಿಯೋದು ಎಲ್ಲ ನೋಡಿದ್ದೇವೆ. ಅವ್ರು ಪದಾರ್ಥ ಮಾಡೋದು ರಾತ್ರಿ ಬೇಕೇ ಬೇಕಲ್ಲ ಮೀನ್ಗಸಿ. ಹಾಗಾಗಿ ಅದನ್ನೆಲ್ಲ ನೋಡಿ ಬೆಳೆದಿದ್ದೇವೆ. ಆಟ ಆಡ್ಕೊಂಡು ಅಲ್ಲಿ ಗದ್ದೆ ಬೈಲಲ್ಲಿ ಅದೇ ಆಟ, ಕುಂದಾಪುರ ಕಡೆ. ನಾವು ಮೀನೆಲ್ಲ ತಿನ್ನಲ್ಲ, ಫಿಶ್ ಮಾತ್ರ. ನಾವು ಆದಿರಾಜ್ ಅವ್ರ ಅಕ್ಕ. ಹೌದಾ? ಇವ್ರ ಅಕ್ಕ ನಾನು. ನಿಮ್ಮ ಅಕ್ಕ ಅವರು? ಅಂದ್ರೆ ನೀವು ಹೆಂಗೆ ಬೆಂಗಳೂರಿಗೆ ಬಂದ್ರಿ? ನಾವು ಫಸ್ಟ್ ಮದುವೆ ಆಗಿ ದಾವಣಗೆರೆ, ಮುಳಬಾಗಿಲು. ಆಮೇಲೆ ನಮ್ಮ ಬ್ರದರೇ ಕರ್ಕೊಂಡು ಬಂದು ಇಲ್ಲಿ ಪೋಸ್ಟಲಲ್ಲಿ ಒಂದು ಏಜೆನ್ಸಿ ಕೊಡಿಸಿ ನಾವು RD ಕಲೆಕ್ಷನ್ ಮಾಡುವ ಹಾಗೆ ಮಾಡಿ ನಮಗೆ ದಾರಿದೀಪ ನಮ್ಮ ಬ್ರದರೇ ವಾದಿರಾಜ್. ಸೂಪರ್, ವೆರಿ ನೈಸ್. ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯವ್ರು ಇರಲಿಲ್ಲ. ನಮ್ಮ ಮಕ್ಕಳಿಗೆ ತಂದೆ ಆಗಿ ಅವನು ಬೆಳೆಸಿದ್ದಾನೆ. ತಂದೆ ಆಗಿ ಮಗಳನ್ನ ದಾರೆ ಎರೆದಿದ್ದಾನೆ. ಅದೊಂದು ತುಂಬ ಖುಷಿ ಕೊಡೋ ವಿಚಾರ ನಮ್ಮ ಮನಸ್ಸಿಗೆ. ಇರಲಿ, ಖುಷಿಯಾಗಿದ್ದೀರಲ್ವಾ? ಖುಷಿಯಾಗಿದ್ದೀನಿ. ಏನು ಮಾಡ್ಬೇಕಂದ್ರೂ ನಮಗೆ ಅವನೇನೆ ಸ್ಫೂರ್ತಿ. ಏನೋ ಒಂದು ಮನೇಲಿ ಏನೋ ಒಂದು ತಲೆನೋವು ಬಂದು ತಲೆನೋವು ಬಂದ್ಕೊಳೋ ಅಂತ ಕೇಳ್ಕೊಂಡ್ಬಿಡ್ತೀನಿ ಬಂದು. ಆ ಥರ ಮನೆಯಲ್ಲಿ ಅಷ್ಟು ಮಕ್ಕಳ ಥರನೇ. ಅವನಿಗೆ ನನಗೊಂದು ಮಗ ಇದ್ರು ನಾನು ಯಾವ ಥರ ಕೇಳೋದಿಲ್ಲ, ಹಾಗೆ ಹೋಗಿ ಕೇಳ್ತೇನೆ. ಹೌದಾ? ಗೋಳಡಿ ಕೇಳ್ತೇನೆ, ಕೊಡೋದಿಲ್ಲ ಅಂತ ಮಾತ್ರೆ ಕೊಡು ಅಂತ ಕೇಳ್ತೇನೆ. ಸೊ ಸ್ವೀಟ್. ಓಕೆ, ಥ್ಯಾಂಕ್ ಯು. ಓಕೆ 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 ಮೇಡಮ್. ನಮ್ಮ ನಡಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್, ನಮ್ಮಲ್ಲಿ ಇವತ್ತು ತರಕಾರಿಗಳನ್ನ ಯೂಸ್ ಮಾಡಿ ಹೆಸರುಬೇಳೆ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇವೆ ಸರ್. ಹೆಲ್ದಿಯಾಗಿ ಯಾವ ರೀತಿ. ಹೆಸರುಬೇಳೆಯಲ್ಲಿ ಪಿಜ್ಜಾ ಎಲ್ಲ ಮಾಡ್ತಾರೆ? ಹೌದು ಸರ್, ಹೌದು. ಮೈದಾ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ಔಟ್ ಸೈಡು. ನಾವು ಹೆಲ್ದಿಯಾಗಿ ಯಾಕೆ ಮೈದಾ ಎಲ್ಲ ಯೂಸ್ ಮಾಡಿ ಮಾಡಬೇಕು, ಹೆಸರುಬೇಳೆ ಯೂಸ್ ಮಾಡಿ, ವೆಜಿಟೇಬಲ್ಸ್ ಯೂಸ್ ಮಾಡಿ ಯಾವ ರೀತಿ ಪಿಜ್ಜಾ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ. ಚೆನ್ನಾಗಿದೆ ಕಾನ್ಸೆಪ್ಟ್, ಶುರು ಮಾಡಿ. ಥ್ಯಾಂಕ್ ಯು. ಗ್ಯಾಸ್ ಆನಲ್ಲಿದೆ. ಈಗ ಮೊದಲು ಅದಕ್ಕೆ ಬೇಕಾದಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಬೆಣ್ಣೆ ಹಾಕ್ತೀವಿ. ಮುಂದೆ ಬಾಣಲಿ ಬಿಸಿ ಆಗಿದೆ, ಸ್ವಲ್ಪ ಬೆಣ್ಣೆ ಹಾಕ್ತೀವಿ. ನಂತರ ಈರುಳ್ಳಿ, ಆನಿಯನ್. ಇದು ಪಿಜ್ಜಾ ಮೇಲೆ ಹಾಕ್ಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್. ಕ್ಯಾಪ್ಸಿಕಮ್,
ಲೈಟಾಗಿ ನಾವು ಫ್ರೈ ಮಾಡ್ಕೊತೀವಿ. ಮತ್ತು ಕಾರ್ನ್, ಚಿಟಿಕೆ ಸಾಲ್ಟ್, 1 ಚಿಟಿಕೆ ಸಾಲ್ಟು ಲೈಟಾಗಿ ಫ್ರೈ ಮಾಡಬೇಕು. ಇದೆಲ್ಲ ಯಾರು ಪ್ರಯೋಗ ಯಾರು ಶುರು ಮಾಡಿದ್ದು ಈ ಥರದ್ದೆಲ್ಲ? ಹೆಸರು ಬೇಳೆಲೆಲ್ಲ ಹೆಸರು ಬೇಳೆನಲ್ಲಿ ನಾವು ಒಂದು ಸಲ ಟ್ರೈ ಮಾಡಿದ್ವಿ. ಅದು ಪಿಜ್ಜಾ ಥರ ಪ್ಯಾಟ್ರನ್ ಬಂತು. ಹಾಗಾಗಿ ಯಾಕೆ ಈ ಥರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾ ಇದ್ರು. ಹಾಗಾಗಿ ಹೆಲ್ದಿಯಾಗಿ ನಾವು ಹೆಸರು ಬೇಳೆ ಪಿಜ್ಜಾ ಮಾಡೋಣ ಅಂತೇಳಿ ಚೆನ್ನಾಗಿ ಬಂತು. ಸೇಮ್ ಪಿಜ್ಜಾಗಿಂತ ಚೆನ್ನಾಗಿ ಬಂದಿದೆ. ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬಾ ತರಕಾರಿ ತಿನ್ನಲ್ಲ. ಮಶ್ರೂಮ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಏನು ಬೇಕಾದ್ರು. ಸೊ ಬೇರೆ ಏನು ಮಾಡ್ತೀರಾ ಈ ಥರದ್ದು? ಬೇರೆ ಎಲ್ಲ ಥರ ರೆಸಿಪೀಸ್ ಅವಾಗವಾಗ ಟ್ರೈ ಮಾಡ್ತಾ ಇರ್ತೀವಿ, ಹೊಸ ಹೊಸದಾಗಿ ಮಕ್ಳಿಗೆ ಮಾಡಿಕೊಡ್ಲಿಕ್ಕೆ. ಮನೆಯಲ್ಲಿ ಸ್ಪೆಷಲಾಗಿ ಯಾವ್ಯಾವ ರೀತಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ. ಏನಾದ್ರೂ ಮಶ್ರೂಮ್ದಾಗಿರ್ಬೋದು, ಕಾರ್ನ್ ರೆಸಿಪೀಸ್ ಆಗಿರ್ಬೋದು, ಮಶ್ರೂಮ್ ರೆಸಿಪೀಸು ಜಾಸ್ತಿ ಯೂಸ್ ಮಾಡ್ತಾರೆ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾವು ವೆಜಿಟೇರಿಯನ್. ನಾವು ವೆಜಿಟೇರಿಯನ್. ಫುಲ್ ಬೇಯೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಪಿಜ್ಜಾ ಮೇಲೆ ಹಾಕ್ಲಿಕ್ಕೆ ಪ್ಯಾಟರ್ನ್ ರೆಡಿ ಆಯಿತು. ಇಂಗ್ರೀಡಿಯೆಂಟ್ಸು ಈಗ ಪಿಜ್ಜಾ ಮಾಡಲಿಕ್ಕೆ ಹೆಂಚು ಬಿಸಿಲಿಟ್ಟಿದ್ದೀವಿ. ಸ್ವಲ್ಪ ಇದಕ್ಕೆ ಬೆಣ್ಣೆ ಹಾಕೋಣ. ರಾತ್ರಿನೇ ಹೆಸರು ಬೇಳೆನ ನೆನೆ ಇಟ್ಟು ಅದನ್ನ ಬೆಳಗ್ಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ, ರೆಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ರೆಡಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಿಜ್ಜಾ. ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿಟ್ಕೊಂತೀವಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯ್ತಾ ಇದೆ. ಯಜಮಾನ್ರಿಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ನೀವು ಮಾಡೋದು? ಕಾರ್ನ್ ಮಶ್ರೂಮ್ ರೆಸಿಪೀಸ್ ತುಂಬ ಇಷ್ಟಪಡ್ತೀನಿ. ಕಾರ್ನ್ ಮತ್ತು ಮಶ್ರೂಮ್. ವೆಜಿಟೇಬಲ್ಸ್ ಏನೇ ಯೂಸ್ ಮಾಡಿದ್ರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಅಂದರೆ ನೀವು ಡಯಟ್ ಏನಾದರೂ ಮಾಡ್ತಿದ್ದೀರಾ? ಇಲ್ಲ ಸರ್, ನಾವೆಲ್ಲ ಯೋಗ ಮಾಡೋದ್ರಿಂದ ಸೊ ಎಲ್ಲ ಸಾತ್ವಿಕ ಆಹಾರಗಳು ಹೊರಗಡೆಯಿಂದ ಏನೂ ತರದೇನೆ ಮನೆಯಲ್ಲಿ ವೆಜಿಟೇಬಲ್ಸ್ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ. ಯಜಮಾನ್ ಏನಾದರೂ ಅಡುಗೆ ಮನೆಗೆ ಬಂದು ಸ್ಪೆಷಲ್ ಐಟಮ್ಸ್ ಮಾಡ್ತಾರೆ? ಐಟಮ್ಸ್ ಏನು ಮಾಡೋದಿಲ್ಲ, ಸೊ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ. ಹೆಲ್ಪ್ ಮಾಡ್ತಾರೆ. ವೆಜಿಟೇಬಲ್ ಕಟ್ ಮಾಡಿಕೊಡೋದು, ಆ ಥರ ಹೊಸದಾಗಿ ಏನಾದರೂ ಮಾಡ್ತೀನಿ ಅಂತ ಅಂದರೆ ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಲೈಟಾಗಿ ಮೇಲೆ ಬೆಣ್ಣೆ ಹಾಕೋಣ, ಹಚ್ಚುತ್ತೆ ಅಂತ ಹೇಳಿ. ಅದ್ರ ಮೇಲೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಎಲ್ಲ ವೆಜಿಟೇಬಲ್ಸ್ನ ಹಾಕೊಳ್ತೇವೆ. ಸಾಸು ಮನೇಲೇ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಮನೆಯಲ್ಲೇ ಆಪ್ಷನಲ್ಲಿ ಇದು ಬೇಕಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಕೂಡ ನಾವು ತಿನ್ಬೋದು. ಹೆಲ್ದಿಯಾಗಿ ಮನೆಯಲ್ಲೇ ಟೊಮೊಟೊ ಪೇಸ್ಟ್ ಮಾಡೋದು. ಆರಿಗಾನ್ಸ್ ಫ್ಲೆಕ್ಸು ಬೇಕಂದರೆ ಹಾಕೊಬೋದು, ಇದು ಕೂಡ ಆಪ್ಷನಲ್ಲು. ಮನೇಲಿ ಬೇಕಾದ್ರೆ ಖಾರದ ಪುಡಿ, ಮೆಣಸಿನ್ಕಾಯಿನ ಅದನ್ನು ಬೇಕಾದರೂ ಹಾಕ್ಬೋದು. ಚೀಸ್ ಹಾಕೊಳ್ತೇವೆ. ನಿಮ್ಮಲ್ಲಿ ಬೇಯ್ತಾ ಇದೆ. ಸೊ ಇವಾಗ ಎಲ್ಲ ಹಾಕಿದ್ದೀವಿ. ಈಗ ಬೆಂದಾದ್ಮೇಲೆ ರೆಡಿ ಆಗುತ್ತೆ. ಚೀಸ್ ಹಾಕಿದ್ದೀವಿ ಲಾಸ್ಟ್ನಲ್ಲಿ. ಪಿಜ್ಜಾ ರೆಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ.
ಹೆಸರುಬೇಳೆ ಪಿಜ್ಜಾ ರೆಡಿ. ಹೆಸರುಬೇಳೆ ಪಿಜ್ಜಾ ರೆಡಿ. ಸೊ ಮನೆಯಲ್ಲೇ ಮಾಡುವಂಥ ಹೆಸರುಬೇಳೆ ಪಿಜ್ಜಾ ಮಾಡಲಿಕ್ಕಂತೂ ತುಂಬ ಈಸಿ, ನೋಡಿದ್ರಲ್ವ, ಸಕ್ಕದಾಗಿರುತ್ತೆ. ಮನೇಲಿ ಮಕ್ಕಳಂತೂ ಯಾವಾಗ ಆಟ ಮಾಡಿರ್ತಾರೆ ಪಿಜ್ಜಾ ಅಂತ. ಆಗ ನಾವೇನು ಮಾಡ್ತೀವಿ, ಅಂಗಡಿಯಿಂದ ತರಿಸ್ತೀವಿ, ಮೈದಾ ಹಿಟ್ಟು ಒಳ್ಳೆಯದಲ್ಲ. ಸೊ ಹೆಸರುಬೇಳೆ ಮನೆಯಲ್ಲೇ ಮಾಡೋದು ನೋಡಿ, ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟು ತುಂಬ ಚೆನ್ನಾಗಿದೆ. ಓಕೆ, ಸೊ ಕಮ್ಯುನಿಕೇಷನ್ ಗೇಮ್ ಅಂತ ತುಂಬ ಸಿಂಪಲ್. ನಾನು ಆ್ಯಕ್ಟ್ ಮಾಡಿ ತೋರಿಸ್ತೀನಿ, ನೀವು ಅದನ್ನ ಮುಂದ್ಗಡೆ ಅವ್ರಿಗೆ ಮಾಡಿ ತೋರಿಸ್ತೀರಾ. ಅದು ಮುಂದೆ 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 ಹೋಗಿ ಅದು ಆ್ಯಕ್ಟ್ ಎಲ್ಲಿಗೆ ರೀಚ್ ಆಗಿರುತ್ತೆ ನೋಡೋಣ. ಓಕೆನಾ? ಸೊ ಎಲ್ಲರೂ ಮುಂದೆ ನೋಡಿ, ಎಲ್ಲರೂ ಮುಂದೆ ನೋಡಿ. ನೀವು ಮತ್ತು ನೀವು ನನ್ನ ನೋಡಿ, ನೀವು ಮಾತ್ರ ನೋಡಬೇಕು, ಇಬ್ಬರು ಲಾಸ್ಟ್ ಇಬ್ಬರು ಮಾತ್ರ ನೋಡಬೇಕು, ಮಿಗದವರೆಲ್ಲ ಮುಂದೆ ನೋಡಬೇಕು. ರೆಡಿದ್ದೀರಾ? ಸೊ ಫಸ್ಟ್ ನೀವು, ಓಕೆನಾ? ತುಳಸಿ ಕಟ್ಟೆಗೆ ಸುಟ್ಟು ಬರ್ತಾನೆ ಇರ್ತಾರೆ. 1 2 3 2 ಹೋಗ್ಲಿ. ಚೆನ್ನಾಗಿ ಸುತ್ತು ಬರ್ತೀರಿ ಎಲ್ಲರೂ. ಇದು ಹೇಳಿ. ಓ ಮೇಲೆ ಮೇಲೆ ನೋಡಿ ಅಂತ. ಚೆನ್ನಾಗಿ ಮಾಡಿದ್ರಿ ಎಲ್ಲರೂ, ಸೂಪರ್. ನಾನೇನು ಮಾಡಿದೆ ಅಂತ ಇವ್ರು ತೋರಿಸ್ತಾರೆ, ಬನ್ನಿ. ಮಾಡಿ ಇಷ್ಟು ಬಂದಿನಿ. ಇಲ್ಲಿ ಬರುವಾಗ ಅದು ಸೂಪರ್ ಮ್ಯಾನ್ ಆಗಿದೆ. ಇಷ್ಟೇ. ಎಲ್ಲಿ ಮಿಸ್ ಆಯ್ತು? ಇವ್ರು ಮಿಸ್ ಮಾಡಿದ್ರು. ನೀವು ನೋಡಿಲ್ಲ, ನೀವು ಅವಸರದಲ್ಲಿ ಟಕ್ ಅಂತ ಅವ್ರು ಮಾಡಿದ್ರು. ಇದೆಲ್ಲ ಮಾಡಿ ತೋರಿಸಿದ್ರು. ನೀವು ಮಾಡಿದ್ರ? ಓಕೆ, ಪರವಾಗಿಲ್ಲ. ವೆಲ್ ಡನ್. ನೋಡುವ ಈ ಟೀಮ್, ನೋಡುವ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರ ಅಂತ. Sani ba? ನಾನು ಮಾಡಿದ್ದೇನು, ಇವರು ಮಾಡ್ತಿರೋದೇನು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಂದು ನಿಮಿಷ, ಅಲ್ಲೊಬ್ರು ಇದ್ದಾರೆ, ಮಾಡಿ. ಆಯ್ತಾ? ಮಾಡಿದ್ರು, ನೋಡಿದಲ್ವಾ? ಬನ್ನಿ. ನಾನು ಮಾಡಿದ ಹಂಗಲ್ಲ, ನಾನು ಮಾಡಿದ್ದು ಹಿಂಗೆ ಮಾಡಿ. ಅವ್ರದ್ನ ಮೇಲಿಂದ ತೆಗೆದು ಯೋಗ ಕ್ಲಾಸ್ ತೋರಿಸ್ಬಿಟ್ರೆ ಬರುತ್ತಾ?
ಅದಕ್ಕೆ ಯೋಗ ನೀವು ಮಾಡ್ತೀರಲ್ವಾ, ಅದಕ್ಕೆ ಈ ತರ ಮಾಡುವ ಅಂತ. ಸೊ ಈ ಆಟದಲ್ಲಿ 2 ತಂಡ ಸೋಲ್ತು. ಸೂಪರ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ, ವೆಲ್ ಟ್ರೈ. ಓಕೆ, ಈಗ ಮುಂದಿನ ಆಟ ಅಂತ್ಯಾಕ್ಷರಿ. ಸೊ ಆಡಿರ್ತೀರಾ, ಎಲ್ರಿಗೂ ತುಂಬ ಈಸಿ ಇರುತ್ತೆ, ಬಟ್ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಶುರು ಮಾಡೋಣ. ಸ ರಿ ಗ ಮ ಪ ದ ನಿ ಸ. ಕಾಡುತ್ತಿದೆ ದ ದ ದ. ಹೇಗೆ ರಾಮಚಾರಿ ಹಾಡ ಕೇಳುವ ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ. ವಾ ವಾ. ವಸಂತ ಕಾಲ ಬಂದಾಗ ಮಾವು ಚಿಗುರಬೇಕು, ಕಂಗಣ ಹಾಡಲೇಬೇಕು, ಕಂಗಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು. ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ದೋಳೆ ಲ ಲ ಲ ಲ ಲೇ ಅಪ್ಪನ ಮಗಳೇ, ನಿಮ್ಮಮ್ಮನ ಮಗಳೇ, ಕಂಡೋ ಯಾರೆಂದು ಹೇಳೋವೇನೆ ಲಾಲಿ ಹಾಡು ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ರಂಗೇನ ಹಳ್ಳಿಯಾಗೆ ರಂಗಾದ ಕಂಗೆಗೌಡ, ರಂಗಾದ ರಂಗೇಗೌಡ ಮೇರೆ ಜೀದ. ದುಮರೆಗಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ತಕ್ಕ ತಗಲಿ ನನ್ನ ಕೊನಿಸಮ್ಮ. ಮಮ್ಮಿ 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 ನನ್ನ ಮುದ್ದು ಮಮ್ಮಿ, ಔತಣ ಕೊಡುವೆ ಎಂದು ನಿಮ್ಮನ್ನು ಕರೆದಳು ಸ್ವಾಮಿ. ಬಿಸಿ ಬಿಸಿ ಕಜ್ಜಾಯ ಕೊಡುವೆ ಬಂದಾಗ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆರೆ ಹಾಲು ಜೇನು ಸೇರಿದಂತೆ ಈ ಬದುಕು. ಕಪೂರದ ಗೊಂಬೆ ನಾನು, ನಿಂಚಂತೆ ಬಳಿ ಬಂದೆ ನೀನು. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಗೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿಮಗೆ. ಎಲ್ಲೋ ಭೂಮಿಯು ಎಲ್ಲೋ ಎಂದು ಅರಿಯೇನ. ಚೆನ್ನಾಗಿ ಆಡಿದ್ರಿ, ಟೈ ಆಗಿದೆ, ಡ್ರಾ ಆಗಿದೆ, ಸೂಪರ್, ವೆರಿ ನೈಸ್. ಆಡ್ತೀರಾ? ನೀವು ಆಡ್ತೀರಾ? ಸುದೀಕ್ಷಾ ಆಡು, ಮೈಕ್ ತಗೋ. ದಾಕರಾದ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಪದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ, ನಮಾಮಿ ತಂ ವಿನಾಯಕಂ. ನಮಯೈಕರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುರ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಪರಮಸ್ಥಲೋಕಶಂಕರಂ ನಿರಸ್ತದೈತ್ಯ ಕುಂಜರಂ ದರೇತರೋದರಂ ವರಂ ವರೇ ಭವಕ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ
ನಮಸ್ಕಾರಂ ನಮಸ್ಕೃತ ನಮಸ್ಕರೋಮಿ ಭಾಸ್ವರಂ. ಸೊ ವಿನ್ನರ್ಸ್ ನೀವಲ್ಲ, ವಿನ್ನರ್ಸ್ ಇವರು. ಚೆನ್ನಾಗಿ ಆಡೋದು. ನಮ್ಮ ಲಾಸ್ಟ್ ಆಗಿ ಮೇಡಮ್ ಪ್ರಶ್ನೆ ಕೇಳ್ತೀನಿ, ಹೇಳಿದ್ರೆ ಉತ್ತರ ಕೊಡ್ತೀರಾ? ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಸರ್ ಮೇಡಮ್ಮು ನನ್ನ ಅರ್ಧಾಂಗಿ. ಇಲ್ಲೇನ ಅದು ಮನಸ್ಸಲ್ಲಿ ಸರ್, ಮನಸ್ಸಲ್ಲಿ ಮೇಡಮ್ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅಂದರೆ ಮೇಡಮ್ ಯೋಗದಲ್ಲಿ ಪರಿಣಿತರಾಗಿದ್ದಾರೆ. ಅಂದರೆ ಯೋಗ ಕ್ಲಾಸೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಯೋಗ ಮೇಡಮ್ ನನ್ನ ಲೈಫು ಅಂತ ಹೇಳ್ಬೋದು. ಲೈಫ್ ಮೇಡಮ್. ವೆರಿ ನೈಸ್, ಸೋ ಸ್ವೀಟ್. ಮೇಡಮ್ ಮಹೇಶ್ವರಿಯವರ ಬಗ್ಗೆ ಹೇಳಬೇಕು ಅಂದರೆ ಒಂದು ಡೆಡಿಕೇಶನ್ ಜಾಸ್ತಿ ಇದೆ, ಕಲಿಬೇಕು ಅನ್ನೋ ಮನೋಭಾವ ಇದೆ, ಅರ್ಪಣಾ ಮನೋಭಾವ ಇದೆ, ಮತ್ತು ಪೂರ್ತಿ ಅದರಲ್ಲಿ ತೊಡಗಿಸ್ಕೋತಾರೆ. ಏನೇ ಆದರೂ ಅದನ್ನು ಪೂರ್ಣ ತೊಡಗಿಸ್ಕೋತಾರೆ. ಸೊ ಅದು ನನಗೆ ತುಂಬ ಇಷ್ಟವಾದಂಥ ಒಂದು ಸಹೋದರಿ ಆಗಿ ನನ್ನ ಜೊತೆ ಇದ್ದಾರೆ ಅವರು. ಅದರಿಂದಾಗಿ ಅವ್ರನ್ನ ಎಲ್ಲದಕ್ಕೂ ನಾನು ಅವ್ರನ್ನ ಒಂದು ಅಪ್ರೋಚ್ ಮಾಡ್ತೀನಿ. ಏನೇ ಒಂದು ಮಾಡೋದಾದ್ರು ಫಸ್ಟು ಒಂದು ಸಲ ಕನ್ಸಲ್ಟ್ ಮಾಡೋ ಥರ, ಏನಮ್ಮ ಈ ಥರ ಮಾಡ್ಬೋದಾ, ಈ ಥರ ಆಲೋಚನೆ ಮಾಡ್ಬೋದಾ ಅಂತ ಅವರೆಲ್ಲರೂ ಸಲಹೆ ತೊಗೊಂಡು ನಾವು ಮತ್ತೆ ಮುಂದೆ ಹೋಗೋದಕ್ಕೆ ನಮ್ಮದು ಅನುಕೂಲ ಆಗುತ್ತೆ. ಹಾಗೆ ಅವ್ರನ್ನ ನಾನು ಇವತ್ತು ಫಸ್ಟ್ ನೋಡೋದು, ಆದರೆ ಅವ್ರು ನೋಡ್ತಾ ಇದ್ದಾರೆ, ಅವ್ರ ಆ್ಯಕ್ಟಿವಿಟೀಸ್ ನೋಡಿದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಬರುವವರೆಲ್ಲ ನನಗೆ ಏಜ್ ಆಗಿದೆ 58-59, ಆದರೆ ಇಲ್ಲಿ ಬರುವವರೆಲ್ಲ ನಾನು ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮನೇಲಿ ಕೂತಿದ್ದೇನೆ. ಆದರೆ ಇವ್ರ ಅಕ್ಕನ್ನೆಲ್ಲ ನೋಡಿದರೆ ನಾನು ನಾಳೆಯಿಂದ ಬಂದು ಅವ್ರ ಜೊತೆ ಸೇರ್ತೇನೆ. ಅಂದರೆ ನಾನು ಮೊದಲು ಮಾಡಿದ್ದೆ ಯೋಗ, ಈ ನಡುವೆ ಒಂದು 2 ಇಯರ್ಸಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬಿಟ್ಟುಬಿಟ್ಟಿದ್ದೇನೆ. ಅವರನ್ನು ನೋಡಿದ ಮೇಲೆ ನಾನು ಯಾಕೆ ಬರಬಾರ್ದು ಹಾಗೆ ಅನಿಸಿ ನನಗೂ ಸ್ವಲ್ಪ ಖುಷಿ ಆಯಿತು ಇಲ್ಲಿಗೆ ಬಂದು ಎಲ್ಲರ ಜೊತೆ ಮಾತಾಡಿ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡೋಗಿ ನಿಮ್ಮ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಆರೋಗ್ಯ ನೀವು ಸಂತೋಷದಿಂದ ಇರಲಿ ಅಂತ ಆ ದೇವ್ರನ್ನ ನಾನು ಕೇಳ್ಕೊಳ್ತೀನಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಅವ್ರನ್ನ ಹಿಂದೆ ನಿಂತಿರ್ತಾರೆ ಸರ್. ಮೇಯ್ನು ಮಾಡೋ ತನಕ ಬಿಡಲ್ಲ, ಚೆನ್ನಾಗಿ ಆಗುತ್ತೆ ಮಾಡಿ ಅಂತ ಆಗಲ್ಲ ಅಂತ ಹೇಳಬೇಡಿ, ಮಾಡೋ ತನಕ ಬಿಡಲ್ಲ, ಮಾಡಬೇಕು, ಟ್ರೈ ಮಾಡಬೇಕು. ನಾನು ಮಹೇಶ್ವರಿ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹೆಣ್ಣು ಕಲಿತ್ರೆ ಇಡೀ ಫ್ಯಾಮಿಲಿಗೇನೆ ಅದು ಫಲಪ್ರದವಾಗಿ ಸಿಗುತ್ತೆ ಅಂತೇಳಿ. ಸೊ ಅವ್ರ ಫ್ಯಾಮಿಲಿನಲ್ಲೂ ಕೂಡ ಹಾಗೇನೇ ಆಗಿದೆ. ಇಲ್ಲಿ ಮಹೇಶ್ವರಿಯಿಂದ ಅವರ ಪತಿದೇವರಿರ್ಬಹುದು, ಅವ್ರ ಮಕ್ಕಳಿರಬಹುದು, ಅವರ ಅತ್ತೆ ಇರಬಹುದು, ಇಡೀ ಒಂದು ಫ್ಯಾಮಿಲಿನೇ ಅದರ ಪೂರ್ಣ ಫಲವನ್ನು ಪಡಿತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಮಹೇಶ್ವರಿ ಆ ಮನೆಯ ಬೆನ್ನೆಲುಬು. ಸೊ ಗೃಹಿಣಿಯಾಗಿ ಅವಳೊಂದು ಗೃಹಲಕ್ಷ್ಮಿ ಆಗಿದ್ದಾಳೆ. ಮಹೇಶ್ವರಿ ಅವರಿಗೆ 2 ಫ್ಯಾಮಿಲಿ ಇದೆ, ಒಂದು ಯೋಗ ಫ್ಯಾಮಿಲಿ, ಒಂದು ಪರ್ಸನಲ್ ಫ್ಯಾಮಿಲಿ. ಹಾಗಾಗಿ ಆಕೆ ನಮಗಿಂತ ಚಿಕ್ಕವಳಿರ್ಬೋದು, ಇಲ್ಲಿರೋರಲ್ಲಿ ಕೆಲವರಿಗೆ ದೊಡ್ಡವಳಿರ್ಬೋದು, ಆದರೆ ಫ್ಯಾಮಿಲಿಗೆ 2 ಫ್ಯಾಮಿಲಿಗೆ ಗೃಹಲಕ್ಷ್ಮಿಯಾಗಿ ಬೆಳಗ್ತಾ ಇರೋದು ಮಹೇಶ್ವರಿನೇ. ಯಾಕೆಂದರೆ ಅವಳ ಫ್ಯಾಮಿಲಿನಲ್ಲಿ ಹೇಗೆ ಅವ್ರ ಯಜಮಾನರು ಮಕ್ಕಳನ್ನ ಮೇಂಟೈನ್ ಮಾಡ್ತಾಳೋ ಹಾಗೆ ಈ ಒಂದು ಯೋಗ ತರಗತಿನಲ್ಲೂ ಸಹ ಎಲ್ಲರನ್ನೂ ಮೇಂಟೈನ್ ಮಾಡೋ ಅಂಥ ಕೆಪಾಸಿಟಿ ಮಹೇಶ್ವರಿಗಿದೆ. ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡೋ ಅಂಥ ಕೆಪಾಸಿಟಿ ಕೂಡ ಮಹೇಶ್ವರಿಗಿದೆ. ಅಷ್ಟೇ ಅಲ್ಲ, ಎಲ್ಲದನ್ನು ಮೇಂಟೈನ್ ಮಾಡೋ ಅಷ್ಟು ಧೈರ್ಯ, ಶಕ್ತಿಯನ್ನು ಆ ದೇವರು ಆಕೆಗೆ ಕೊಟ್ಟಿದ್ದಾನೆ. ಹೀಗೆ ಕೊಟ್ಟು ಅವಳನ್ನು ಕರುಣಿಸ್ಲಿ ಅಂತ ಕೇಳ್ತಾ, ಯಾಕೆ ಅಂದರೆ ಆ ರೀತಿ ಕೊಟ್ಟಾಗ ಒಬ್ಬರು ಎಲ್ಲರಿಗೂ ಮೋಟಿವೇಶನ್ ಆಗಿರ್ತಾರೆ. ಹಾಗಾಗಿ ಆಕೆ ಒಂದೇ ಮನೆಗೆ ಗೃಹಲಕ್ಷ್ಮಿ ಅನ್ನೋದಕ್ಕಿಂತ ನಾವು ಈ ಒಂದು ಯೋಗ ಶಾಲೆ ಮತ್ತು ಅವರ ಫ್ಯಾಮಿಲಿ ಎರಡಕ್ಕೂ ಮಹೇಶ್ವರಿಯವರು ಗೃಹಲಕ್ಷ್ಮಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಾವೊಂದು ತಿಂಗಳಿಂದ ಬರ್ತಾಯಿದ್ದೀವಿ ಸರ್ ಯೋಗ ಕ್ಲಾಸ್ಗೆ. ಮಹೇಶ್ವರಿ ಮೇಡಮ್ ಅವರು ಅವ್ರ ಮನೆ ಕೆಲಸ ಥರನೇ ಇಲ್ಲೂ ಒಂದು ಏನಾದರೂ ಪ್ರೋಗ್ರಾಮ್ ಆದ್ರೂ ಅವರೇ ಎಲ್ಲ ನಿಂತ್ಕೊಂಡು ಮುಂದೆ ಮಾಡ್ತಾಯಿರ್ತಾರೆ. ನಮ್ಮ ಸರ್ರು ಮಾಡಿಸೋದು ಅಷ್ಟೇ, ಒಂದು ತಿಂಗಳಲ್ಲಿ ಒಂದು ದಿವಸ ಕ್ಲಾಸ್ ಮಿಸ್ ಆದ್ರೂ ನಮಗೇನೋ ಒಂಥರ ಬೈತಾರೆ. ಬೈಯಲ್ಲ ಸರ್, ಬೈಯಲ್ಲ, ನಾವು ಮಾಡಬೇಕು, ನಾವೇನೋ ಬೈಯಲ್ಲ, ಬರಬೇಕಲ್ಲ, ಮಿಸ್ ಆಗುತ್ತಲ್ಲ ಅನ್ನೋದೊಂದು ನಮಗೆ ಬೇಜಾರಾಗ್ತಿರುತ್ತೆ. ಮಹೇಶ್ವರಿ ಅವರು ತುಂಬ ಚೆನ್ನಾಗಿ. ಇಲ್ಲ ಮೇಡಮ್, ಯೋಗ ಮಿಸ್ ಮಾಡಬಾರ್ದು. ನಾನು ಡೈಲಿ 7 o'clock 7 ಗಂಟೆಯಿಂದ 8, 9, 10 ಗಂಟೆವರೆಗೂ ಮಾಡ್ತೀನಿ ಮೇಡಮ್ ಯೋಗ. ಶವಾಸನ ಮಾಡ್ತೀನಿ ಮೇಡಮ್. ನಮಸ್ತೆ, ನಾನು ಮಹೇಶ್ವರಿಯವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ನಮ್ಮ ಸಾಧನ ಯೋಗದ ಕೇಂದ್ರದಲ್ಲಿ ಒಂದು ಸಹೋದರಿಯಾಗಿ ಮತ್ತು ಶಿಕ್ಷಕಿಯಾಗಿ ಮತ್ತು ನಮ್ಮೆಲ್ಲರ ಸಹ ಯೋಗಿ ಬಂಧು ಆಗಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಇಲ್ದಲೇ ಇದ್ದರೆ ನಮಗೆ ಯೋಗ ಕ್ಲಾಸಲ್ಲಿ ಯೋಗಕ್ಕೆ ಬರೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ನಾವು ಸಾಧನ ಅಂದರೆ ಮೊದಲು ನಮ್ಮ ವಾದಿರಾಜ್ ಗುರುಗಳ ನಂತರ ನಾವು ಮಹೇಶ್ವರಿಯವ್ರನ್ನೇ ಜಾಸ್ತಿ ಇದನ್ನು ಮಾಡ್ಕೊಳ್ಳೋದು.
ಅವ್ರು ಇಲ್ದಿದ್ರೆ ನಮಗೆ ಸಾಧನ ಅಂದರೆ ವಾದಿರಾಜು ಮತ್ತು ಮಹೇಶ್ವರಿ ಇವರು 2 ಕಂಬಗಳಿದ್ದಂಗೆ. ನಮಗೆ ಸಾಧನ ಮುಂದಕ್ಕೆ ಏನು ನಡೆಯುತ್ತೋ ಅದು ಇವರು ಇಲ್ದಲೇ ನಡೆಯೋದಿಲ್ಲ ಅನ್ನೋ ಮನಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ಇದು ನಮಗೆ ಸಹೋದರಿ ಜಾಸ್ತಿ ನಮ್ಗೆ ಇಷ್ಟ ಆಗೋದು, ಸಹೋದರಿ ಇದು ಭಾವ ಜಾಸ್ತಿ ಇದೆ ಇವ್ರ ಹತ್ರ. ಮತ್ತು ಯಾರನ್ನೂ ಅವರು ಭೇದ ಭಾವ ಮಾಡೋದೇ ಇಲ್ಲ. ಅವ್ರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡೇ ಯೋಗ ಆಗಲಿ ಎಲ್ಲ ಕಾರ್ಯಕ್ರಮಗಳಲ್ಲೇ ಆಗಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡೇ ನಡೆಸ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ಯೋಗ ಕೇಂದ್ರದಲ್ಲಿ ಇವರೇ ನಮ್ಮ ಮಹಾಲಕ್ಷ್ಮಿ. ನಮಸ್ತೆ, ನಾನು ಈ ಸಾಧನಾ ಯೋಗ ಕೇಂದ್ರದಲ್ಲಿ 8 ವರ್ಷದಿಂದ ಯೋಗ ಕಲಿತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಸೀತಮ್ಮ ಮೇಡಮ್ ಅವರ ಶಿಷ್ಯೆ ಆಗಿಬಿಟ್ಟು ಆಮೇಲೆ ನಾನು ವಾದಿರಾಜ್ ಸರ ಶಿಷ್ಯೆ ಆಗಿ ಈಗ ಅಟ್ ಪ್ರೆಸೆಂಟ್ ನನ್ನ ಸಿಚುವೇಷನಲ್ಲಿ ಮಹೇಶ್ವರಿ ಮೇಡಮ್ಗೆ ನಾನು ಶಿಷ್ಯೆ ಆಗಿದ್ದೀನಿ. ಅವರು ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಸಾಧನಾ ಕೇಂದ್ರದಿಂದ ಗ್ಲೋಬಲ್ ರೆಕಾರ್ಡ್ ಮಾಡಿಸಿದ್ರು. ಪ್ರಸಾರಿತ ಪಾದಾತಾಸನ ಅಂದ್ಬಿಟ್ಟು ಗ್ಲೋಬಲ್ ರೆಕಾರ್ಡ್ ಮಾಡಿಸಿದ್ರು. ಆವಾಗ ನನಗೆ ಫ್ರೆಂಡ್ ಆಗಿರೋ ಮಹೇಶ್ವರಿ ಒಳ್ಳೆ ಫ್ರೆಂಡ್ ಆದಳು, ಅಂದರೆ ತುಂಬ ಚೆನ್ನಾಗಿ ಫ್ರೆಂಡ್ ಆದಳು. ಅವಳು ಏನು ಅನ್ನೋದು ಆವಾಗ ಗೊತ್ತಾಯಿತು. ಜಸ್ಟ್ ಫ್ರೆಂಡ್ ಇರ್ಬೋದು, ಬಟ್ ಯೋಗ ಮಾಡಿದ್ದು ಎಲ್ಲ ನೋಡಿರಲಿಲ್ಲ. ಆಮೇಲೆ ನಂತರ ಅವಳು ಫ್ರೆಂಡ್ ಆದಳು. ಹೇಗೆ ಅಂತ ಅಂದರೆ ಬರ್ತಾ 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 ಈ ವಾದಿರಾಜ್ ಸರ್ಗೆ ಎಡಗೈ ಆಗೋದ್ಲು. ಅವರೇ ಈ ಸಾಧನಾ ಕೇಂದ್ರದ ಗುರುಗಳು ಅಂತ ಅಂದರೆ ಅವ್ರಿಗೆ ಫುಲ್ಲು ಬೆನ್ನೆಲುಬಾಗಿ ಅವಳಿಗೆ ಎಡಗೈಯಾಗಿ ಸಾಧನೆ ಮಾಡ್ತಾ ಮಾಡ್ತಾ ಬಂದಳು. ತುಂಬ ಖುಷಿಯಾಗೋಗುತ್ತೆ. ಈ ಟೈಮ್ನಲ್ಲಿ ವಾದಿರಾಜ್ ಸರ್ಗೆ ಅವರು ಅಷ್ಟೊಂದು ಸಪೋರ್ಟಿವ್ ಆಗಿ ಎಲ್ಲದರಲ್ಲೂ ಮುಂದೆ ಬಂದು ಒಳ್ಳೆ ಗೃಹಿಣಿಯಾಗಿದ್ದಾಳೆ. ಮನೇಲೂ ಕೂಡ ಅಷ್ಟೇ ಗೃಹಿಣಿಯಾಗಿದ್ದಾಳೆ. ಮತ್ತು ಇಲ್ಲಿ ಸಾಧನದಲ್ಲಿ ಬರೀ ಯೋಗ ಮಾತ್ರ ಕಲಿಯಲ್ಲ ನಾವು ಮನೆಯಲ್ಲಿ ನಮ್ಮ ಸಂಸಾರವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಮೆಡಿಟೇಷನ್ ಮಾಡಬೇಕು, ಗಂಡ ಮಕ್ಕಳು ಅತ್ತೆ ಮಾವ ಪ್ರತಿಯೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ನಾವು ಹೇಗೆ ಮೆಂಟಲಿ ರಿಸ್ಕನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದು ವಾದಿರಾಜ್ ಸರಿಂದನೂ ಬಂದಿರೋಂತಹ ಒಂದು ಇದು ವಿಚಾರವಾಗಿದೆ. ಅದನ್ನೇ ಕೂಡ ಅದಕ್ಕಿಂತ ಹೆಚ್ಚಾಗಿ ಅಪ್ಡೇಟಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ವಿಚಾರವನ್ನು ತಿಳಿಸಿ ಅವ್ರ ಸಂಸಾರದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು. ಬರೀ ಅವಳು ಮಾತ್ರ ಗೃಹಲಕ್ಷ್ಮಿ ಅಲ್ಲ, ಇಲ್ಲಿಗೆ ಬಂದಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅವರವರ ಮನೆಯಲ್ಲಿ ಗೃಹಲಕ್ಷ್ಮಿಯಾಗಿ ಹೇಗಿರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಬಿಟ್ಟು ದೊಡ್ಡ ಗೃಹಲಕ್ಷ್ಮಿ ಆಗಿದ್ದಾಳೆ. ಅವಳಿಗೆ ತುಂಬ ನಾವು ಧನ್ಯವಾದವನ್ನು ಹೇಳ್ಕೊಡ್ತೀವಿ. ಇದೇ ಥರ ಬಹಳಷ್ಟು ಜನರಿಗೆ ಯೋಗವನ್ನು ಹೇಳ್ಕೊಟ್ಬಿಟ್ಟು ಅವ್ರ ಗುರುಗಳ ಆಶೀರ್ವಾದವನ್ನು ಪಡೆದು ಆ ಪಾಸಿಟಿವ್ ಎನರ್ಜಿನ ನಮಗೂ ಎಲ್ಲ ಪಾಸ್ ಮಾಡಿ ಒಳ್ಳೆ ಯೋಗ ಪಟುಗಳಾಗಿ ಮಾಡ್ತಾ ಇದ್ದಾಳೆ. ತುಂಬ ಧನ್ಯವಾದಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ನೀವು ಹೇಳಿ, ನಿಮಗೆ ಇಷ್ಟೆಲ್ಲ ಮಾತಾಡಿದ್ರು ಅವ್ರ ಪಾಪ ನೀವು ಅವ್ರಿಲ್ಲದೆ ನಾವಿಲ್ಲ ಅಂದ್ಬಿಟ್ರು. ಹಾಗೇನೇ ಇಲ್ಲ ಸರ್, ಹಾಗೇನೇ ಇಲ್ಲ. ನನಗೆ ಎಲ್ಲರೂ ಇಷ್ಟ, ಎಲ್ಲರೂ ಅಕ್ಕ ತಂಗಿದಿರೋ, ಎಲ್ಲರೂ ನಮ್ಮಣ್ಣ ಎಲ್ಲರೂ ಸೇರಿ ಯೋಗ ಮಾಡ್ತೀವಿ. ಸೊ ಅದೊಂಥರ ನಮಗೆ ಇಲ್ಲಿಗೆ ಬಂದರೆ ನಮ್ಗೆ ಏನೇ ಕಷ್ಟಗಳಿದ್ರು ಏನೇ ಇದ್ರು ನಮಗೆಲ್ಲ ಮರ್ತು ಬಿಡ್ತೀವಿ. ಇಲ್ಲಿಂದ ಒಳಗಡೆ ಬರೋ ತನಕ ಅಷ್ಟೇ. ಬಂದಮೇಲೆ ಒಂಥರ ನಮ್ಮ ಮನೆಯವರು ಎಲ್ಲ ನಮ್ಮ ಮನೆ ಅನ್ನೋ ಥರ ಫೀಲಿಂಗ್ ಆಗುತ್ತೆ. ಎಲ್ಲ ನಮ್ಮ ಮನೆಯವ್ರು ಹೆಂಗಿರ್ತೀವೋ ಮನೆಯಲ್ಲಿ ಅದೇ ಥರ ಇದ್ಕೊಂಡು ನಾವು ಯೋಗ ಮಾಡ್ಕೊಂಡು ಹೋಗ್ತೀವಿ. ತುಂಬ ಖುಷಿ ಆಗುತ್ತೆ. ಒಂದು ದಿನ ಮಿಸ್ ಮಾಡ್ಕೊಂಡ್ರು ತುಂಬ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಗಿಲ್ಟ್ ನಮ್ಗೆ ಕಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ಯೋಗ ಮಾಡಬೇಕು ಎಲ್ಲರೂ ಅಂತ ಹೇಳ್ತೀನಿ. ನಮ್ಮ ಯೋಗ ಬಂಧುಗಳ ಒಂದು ಕುಟುಂಬಕ್ಕೆ ಆಗಮಿಸಿ ಇದುವರೆಗೂ ನಮ್ಮನ್ನು ಮನರಂಜಿಸಿ ಸಾಕಷ್ಟು ನಮ್ಮ ಒಳಗಡೆ ಇರುವಂಥ ವಿಚಾರಗಳನ್ನು ಹೊರಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ಹಾಸ್ಯದ ಮನೋಭಾವದಿಂದ ನಮ್ಮೆಲ್ಲರನ್ನು ರಂಜಿಸಿದಂಥ ಶ್ರೀಯುತ ಸೂರಜ್ ಅವರಿಗೆ ನಮ್ಮ ಸಾಧನಾ ಯೋಗ ಕೇಂದ್ರದ ಪರವಾಗಿ ಒಂದು ಪುಟ್ಟ ಶಾಲಾ ಹೊದಿಕೆಯ ಒಂದು ಕಾರ್ಯಕ್ರಮ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಮಗೆ ಟೈಮ್ ಕೊಟ್ಟರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದ್ರಿ. ಸೊ ನಮ್ಮ ಸಿರಿಗಡಪ ಅವ್ರಿಗೆ ಒಂದು ಚಿಕ್ಕ ಹುಡುಗರು ಮೇಡಮ್, ನಿಮಗೆ ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸಂಜೆಗೆ ನಾವು ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ TV ಡಿಸ್ಪ್ಲೇ ಒಂದು ನಂಬರ್ ಇದೆ. ಸೊ ವಾಟ್ಸಪ್ ನಂಬರ್ಗೆ ನಮ್ಮ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಕಳಿಸಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಹಿಂಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ನಾವು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.